ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. IPL ಸೀಸನ್ 18ರ 69ನೇ ಮ್ಯಾಚ್ ನಿನ್ನೆ ಜೈಪುರದಲ್ಲಿ ನಡೆಯಿತು. ಪಂಜಾಬ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದ್ರು. ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ 6 ವಿಕೆಟ್ಗಳ ಜಯವನ್ನ ಸಾಧಿಸಿದೆ. ಇದರ ಜೊತೆಗೆ ಅಂಕಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೇರಿದೆ. ಇನ್ನು ಇವತ್ತು ನಮ್ಮ RCB ಮ್ಯಾಚ್ ಕೂಡ ಇದೆ. RCB ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಸೊ ನಮ್ಮ RCB ತಂಡಕ್ಕೆ ಇವತ್ತಿನ ಮ್ಯಾಚ್ ತುಂಬಾನೇ ಮುಖ್ಯ. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಏನು ಪ್ರೇಮ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ಸೊ ಇವತ್ತು ನಮ್ಮ RCB ತಂಡಕ್ಕೆ ಈ ಸೀಸನ್ನಲ್ಲಿ ಕೊನೆಯ ಲೀಗ್ ಹಂತದ ಪಂದ್ಯ ನಮ್ಮ RCB ತಂಡ ಹಾಗೂ LSG ಮುಖಾಮುಖಿ ಆಗ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಮ್ಯಾಚ್ನ ರಿಸಲ್ಟ್ ನಮ್ಮ RCB ಮೇಲೆ ಹೇಗೆ ಪ್ರಭಾವ ಬೀರಿದೆ ಅಂತ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಮೇಡಮ್, ಅಂಕಿಅಂಶಗಳೆಲ್ಲವೂ ಕೂಡ RCB ಪರವಾಗಿದೆ. ಅದು ಸಂಖ್ಯಾಶಾಸ್ತ್ರ ನೋಡೋದು 18 ಸೀಸನ್ 18ನೇ ನಂಬರು ಇಲ್ಲಿಂದ ಹಿಡಿದ್ಬಿಟ್ಟು ನಾವೆಲ್ಲ ಯಾವ್ಯಾವ ಮ್ಯಾಚ್ ಸೋಲ್ಬೇಕು ಅಂದ್ಕೊಂಡಿವಿ. DC ಗೆಲ್ಲಬೇಕು, ಅದು ಅನುಕೂಲ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ವಿ. DC ಕೂಡ ಅನುಕೂಲ ಮಾಡಿಕೊಡ್ತು, ಮ್ಯಾಚ್ ಗೆಲ್ತು. ಅದಾದ ನಂತರ ನಮ್ಮ ಸಾಂಪ್ರದಾಯಿಕ ಎದುರಾಳಿಗಳು ಇದ್ದಾರಲ್ವ, CSK ತಂಡ, ಅವರು ಕೂಡ ಏನಪ್ಪ ತಳದಲ್ಲಿದ್ದಾರೆ, ಅವ್ರ ಕೈಲಿ ಗೆಲ್ಲಕ್ಕಾಗಲ್ಲ ಬಿಡಿ ಅಂದ್ಕೊಂಡಿದ್ವಿ. ಅವರು ಸಹ ಗೆದ್ದುಬಿಟ್ಟು ನಮಗೆ ಅನುಕೂಲದ ಹಾದಿಯನ್ನೇ ಮಾಡಿಕೊಟ್ರು. ನಿನ್ನೆ ಆದರೂ ಅಷ್ಟೇ ಮುಂಬೈ ಬೇಡ ನಮಗೆ ಫೈನಲ್ಗೆ ಬರೋದು, ಅಂದರೆ ಕ್ವಾಲಿಫೈ 1ನಲ್ಲಿ ಮುಂಬೈ ಬರೋದು ಬೇಡ ನಮಗೆ ಅಂತ ಹೇಳ್ತಾ ಇದ್ದೀವಿ. ಮೇ ಬಿ ಕಪ್ಪನ್ನೇ ಗೆಲ್ದಿರೋ 2 ತಂಡ ಬರಬೇಕು, ಯಾವ್ದು ಫೈನಲ್ಗೆ ಹೋದ್ರೂ ನಮಗೆ ಖುಷಿ ಇದೆ ಅಂತ ಇದ್ದೀವಿ. ಆ ಲೆಕ್ಕಾಚಾರದಲ್ಲಿ ಎಲ್ಲ ಅಂಕಿಅಂಶಗಳು ಕೂಡ RCB ಪರವಾಗಿದೆ. ಈಗ ಅದನ್ನೆಲ್ಲ ಹೊರತುಪಡಿಸಿ, ಯಾವಾಗೂ ಪಾಟೀಲ್ ಹೇಳ್ತಾರೆ ನಾವೆಲ್ಲ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ, ಅದನ್ನೆಲ್ಲ ಲೆಕ್ಕಾಚಾರವನ್ನು ಬಿಟ್ಟು ಈಗ ನಾವು 1 ಮತ್ತು ಕ್ವಾಲಿಫೈಗೆ ಅಥವಾ ಎಲಿಮಿನೇಟರ್ ಆಡಬೇಕಾ ಅನ್ನೋದಕ್ಕೆ ಕ್ಯಾಲ್ಸಿ ಹಿಡ್ಕೊಂಡು ಕೂರ್ಬೇಕಾಗಿದೆ. ಯಾಕೆ ಅಂದರೆ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಇದೆ. ಆ ಕಾರಣಕ್ಕೆ ಇವತ್ತಿನ ಪಂದ್ಯಕ್ಕೆ ಮಳೆ ಏನಾದರೂ ಅಡ್ಡಿ ಆಗತ್ತಾ, ಬೆಂಗಳೂರು ಥರ ಮಳೆ ಇದ್ದಿದ್ರೆ ಬೇಡ ಅಂತಿದ್ದೀವಿ, ಇವತ್ತು ಬರಲಪ್ಪ ಅನ್ಬೋದಾಗಿತ್ತು ಒಂದು ಲೆಕ್ಕಾಚಾರ ಪ್ರಕಾರ. ಯಾಕಂದರೆ ಮಳೆಯಿಂದ ಬಂದು ಏನಾದರೂ ಪಂದ್ಯ ಪಾಯಿಂಟ್ ಹಂಚಿಕೆ ಆದರೆ 0.001ನಲ್ಲಿ ನಾವು ಕ್ವಾಲಿಫೈ ಆಗ್ತೀವಿ ಗುಜರಾತ್ಕಿನ್ನ. ಒಂದು ವೇಳೆ ನಾವು ಸೋತ್ರೆ ಒಂದು ಕ್ವಾಲಿಫೈಗೆ 1 ಮತ್ತು 2ನೇ ಸ್ಥಾನಕ್ಕೆ ಗುಜರಾತ್ ಹೋಗ್ಬಿಡುತ್ತೆ, 2ನೇ ಸ್ಥಾನಕ್ಕೆ ಕ್ವಾಲಿಫೈ ಆಗುತ್ತೆ. ನಾವು 3 ಮತ್ತು 4ರಲ್ಲೇನು ಮುಂಬೈ ಮೇಲೆ ಆಡ್ಕೊಂಡ್ ಬರ್ಬೇಕಾಗತ್ತೆ. ಅವಾಗ ನಾವು ಸತತವಾಗಿ ಕಪ್ಪೆತ್ತಬೇಕಂದ್ರೆ 3 ಪಂದ್ಯಗಳನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಪಂದ್ಯವನ್ನ ಲೀಲಾಜಾಲವಾಗಿ ಗೆಲ್ಲಬೇಕು. ಜೊತೆಗೆ ನಮಗೆ ಈಗಾಗಲೇ ಹೆಜಲ್ವುಡ್ ಕಂಬ್ಯಾಕ್ ಮಾಡಿದ್ದಾರೆ. ನಾವು ಸಾಲ್ಟ್ ಕಂಬ್ಯಾಕ್ ಮಾಡಿದ ಮೇಲೆ ಅದ್ಭುತವಾದ ಪ್ರದರ್ಶನ ನೋಡಿದ್ವಿ. ಇವತ್ತು ಹ್ಯಾಸಲ್ವುಡ್ ಬಹುನಿರೀಕ್ಷೆ ಇತ್ತು, ವಾಪಸ್ ಬಂದರು, ಎಲ್ಲರಿಗೂ ಒಂದು ನೆಮ್ಮದಿ ಇದೆ. ಮೇ ಬಿ ಇನ್ನೊಂದಿಷ್ಟು ಬ್ಯಾಟಿಂಗ್ ಎಚ್ಚೆತ್ಕೊಂಡು ಬದಲಾವಣೆ ಮಾಡಿಕೊಂಡು ನಾವೇನಾದ್ರೂ ಇವತ್ತು ಕಣಕ್ಕಿಳಿದು ಭರ್ಜರಿಯಾಗಿ ಗೆದ್ರೆ ಟಾಪ್ 1ನಿಂದ ನಾವು ಮುಂದಕ್ಕೆ ಹೋಗ್ತೀವಿ. ಅದು ಬಹಳಷ್ಟು ನಿರೀಕ್ಷೆ ಇದೆ. ಇವತ್ತು ಕಂಟಿನ್ಯೂ ಆಗಿ ಮಳೆ ಬರೋ ಯಾವ ಲಕ್ಷಣಗಳು ಇಲ್ಲ. ಹಾಗಾಗಿ ಎಲ್ಲ ಅಂಕಿಅಂಶಗಳು, ಎಲ್ಲ ಲಕ್ ಫ್ಯಾಕ್ಟರ್ಗಳು, ಬೇರೆ ಎಲ್ಲ ವಿನ್ನಿನ ಮೇಲೆ ಇರುವ ನಮಗೆ ಸಾತು ಎಲ್ಲ ಸಿಕ್ಕಿದೆ. ಇವತ್ತು ನಮ್ಮ ಪರಿಶ್ರಮ, ನಾವು ಗೆದ್ರೆ ಮಾತ್ರ ಮುಂದಕ್ಕೆ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮತ್ತು ಕೂಡ ಎಲಿಮಿನೇಟರ್ ಆಡಿಕೊಂಡು ಕ್ವಾಲಿಫೈ 2ಗೆ ಹೋಗ್ಬೇಕಾಗತ್ತೆ. ಅದಾಗದ್ ಬೇಡ. ಇವತ್ತು RCB ಗೆಲ್ಲಿ ಅಂತ ನಾವು ಮೊದಲಿಗೆ ಆಶೆ ಪಟ್ಬಿಡೋಣ. ಎಸ್ ಸರ್. ಇನ್ನು ಪಾಟೀಲ್ ಸರ್, ಪ್ರೇಮ್ ಸರ್ ಹೇಳ್ದಂಗೆ ಇವತ್ತಿನ ಮ್ಯಾಚ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಒಂದು ಲೆಕ್ಕಾಚಾರ ಅಂತೂ ಖಂಡಿತವಾಗಲಿದೆ. ಕ್ಯಾಲ್ಕುಲೇಟರ್ನ ನಾವು ಸೈಡ್ ಇಡಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಹೇಳ್ಬಿಡ್ತೀನಿ, ಇವತ್ತಿನ ಪಂದ್ಯವನ್ನು ಗೆದ್ದರೆ ನಾವು ನಂಬರ್ 1 ಸ್ಥಾನಕ್ಕೆ ಬರ್ಬೋದಾ ಅನ್ನುವಂಥದ್ದು ಕೆಲವೊಬ್ಬರು ಲೆಕ್ಕಾಚಾರ ಇದೆ. ಹೇಗೆ ಬರ್ಬೋದು ಅಂತಂದರೆ 43 ರನ್ಗಳ ಒಂದು ದೊಡ್ಡ ಜಯ ಬೇಕು ನಮಗೆ ಇವತ್ತು. ಹಾಗೇನಾದರೂ ಆದರೆ ನಂಬರ್ 1 ಸ್ಥಾನಕ್ಕೆ ಬರ್ತೀವಿ. ಜಸ್ಟ್ ಗೆದ್ದರೆ ನಂಬರ್ 2ಗೆ ಬರ್ತೀವಿ. ಏನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂತಂದರೆ ಅಕಸ್ಮಾತಾಗಿ ನೀವು ಮೊದಲು ಅಥವಾ 2ನೇ ಸ್ಥಾನದಲ್ಲಿ ಬ್ಯಾಟಲ್ ಬಿದ್ದಾಗ ಆ ಬ್ಯಾಟಲ್ ಏನಾದರೂ ಮಳೆಯಿಂದನೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ರದ್ದಾಯಿತು ಅಂತಂದರೆ ಡೈರೆಕ್ಟ್ ಫೈನಲ್ ಹೋಗೋದು ನಾವಲ್ಲ, ಪಂಜಾಬ್ ಅವ್ರು ಹೋಗ್ತಾರೆ. ನಾವು ಸೆಕೆಂಡಲ್ಲಿದ್ದರೆ, ನಾವೇನಾದರೂ ಫಸ್ಟಲ್ಲಿದ್ದರೆ ನಾವು ಫೈನಲ್ಗೆ ಹೋಗ್ಬಿಡ್ತೀವಿ ಡೈರೆಕ್ಟ್. ಅದೊಂದು ಬ್ಯಾಟಲ್ ಇದೆ ನೋಡಿ. ಇವತ್ತಿನ ಪಂದ್ಯದ ಒಂದು ರೂಪುರೇಷೆ ಇಷ್ಟೇ. ನಾವು ಗೆದ್ದರೆ ನಂಬರ್ 1 ಅಥವಾ ನಂಬರ್ 2ಗೆ ಹೋಗ್ತೀವಿ. 43 ರನ್ನಿಂದ ಗೆದ್ದರೆ ನಂಬರ್ 1 ಪೊಸಿಷನಲ್ಲಿ ಇರ್ತೀವಿ. ನೋಡಿ, ಕೊನೆಯ ಪಂದ್ಯ, IPL ಲೀಗ್ನ ಕೊನೆಯ ಪಂದ್ಯ ಕೂಡ ನಿರ್ಧಾರ ಮಾಡ್ತಾ ಇದೆ ಯಾರು ನಂಬರ್ 1 ನಂಬರ್ 2 ಅಂತ. ಇದಕ್ಕೆ IPL ಅನ್ನೋದು. ವಿಶ್ವದಲ್ಲಿಯೇ ಯಾವ ಒಂದು ಲೀಗ್ ಕೂಡ ಯಾಕೆ IPLನಷ್ಟು ಶ್ರೀಮಂತಿಕೆನೂ ಇಲ್ಲ, ಅಷ್ಟೊಂದು ರೋಚಕತೆಯೂ ಇಲ್ಲ ಅನ್ನೋದಕ್ಕೆ ಇಂತಹ ಪಂದ್ಯಗಳು. ಯಾಕಂದರೆ 10 ತಂಡಗಳು ಅಷ್ಟೊಂದು ಬಲಾಢ್ಯವಾಗಿದೆ ನೋಡಿ. ಕಳೆದ ಒಂದು 4-5 ಪಂದ್ಯಗಳಿಗೆ ಹೋಲಿಸ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ಯಾವ ತಂಡದ ಮೇಲೆ ಇಟ್ಕೊಂಡಿದ್ವಿ ಎಲ್ಲ ತಂಡಗಳು ಉಡಿಸೆ. ನಿನ್ನೆ ಮುಂಬೈ ಸೋಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ
10 ಜನ ಕ್ಯಾಪ್ಡ್ ಪ್ಲೇಯರ್ ಅಂದರೆ ಇಂಡಿಯನ್ಗೆ ಆಡಿದಂತಹ ಪ್ಲೇಯರ್ಗಳು ಆಡ್ತಾ ಇದ್ದಾರೆ. ಇದರಲ್ಲಿ 8 ಜನ ಅನ್ಕ್ಯಾಪ್ಡ್ ಪ್ಲೇಯರ್ ಅಂದರೆ ಇಂಡಿಯನ್ಗೆ ಆಡದೇ ಇರುವಂಥ, ಅಂದರೆ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ದೇ ಇರುವಂಥ ಆಟಗಾರ. ಇಂಥ ಬಲಾಢ್ಯ ತಂಡವನ್ನು ಈಸಿಯಾಗಿ ಎಲ್ಲೂ ಸೋಲ್ತಾರೆ ಅಂತಲೇ ಅನಿಸ್ಲಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಆಡಿದವರು, ಅದ್ಭುತವಾಗಿತ್ತು. ಅಂಥ ಒಂದು ತಂಡಗಳನ್ನು ರಚನೆ ಆಗಿದೆ. ಅರ್ಹವಾಗಿ ಪಂಜಾಬ್ ಮೊದಲ ಸ್ಥಾನ ಅಥವಾ 2ನೇ ಸ್ಥಾನವನ್ನು ಪಡೆಯೋದಕ್ಕೆ ತಗೊಂಡು. ಇನ್ನು ಮುಂಬೈದೇನು ಅಂತಂದರೆ ಒಂದು ವಿಷಯ, ಅವರು ತುಂಬ ಲಕ್ ಮೇಲೂ ಆಡ್ತಾರೆ. ನನಗೆ ನಿನ್ನೆ ಯಾಕೋ ಡೌಟೇ ಬರ್ತಾ ಇತ್ತು. ಅವರು ನಂಬರ್ 1 ನಂಬರ್ 2 ಇದ್ದಾಗ ಒಂದು ಸರಿ ಕಪ್ಪ ಗೆದ್ದಿಲ್ಲ. ನಂಬರ್ 4 ನಂಬರ್ 3 ನಂಬರ್ 2 ಇದ್ದಾಗ ಗೆದ್ದಿದ್ದಾರೆ. ಅಥವಾ ನಂಬರ್ 1 ಹೋದಾಗ ಅವ್ರು ಪ್ರತಿ ಸರಿ ಸೋತಿದ್ದಾರೆ. ಅದಕ್ಕೇನಾದರೂ ನನ್ನ ಮಕ್ಕಳು ಏನಾದರೂ ಬೇಡ ಬಿಡು ಲಕ್ಕ ಹಂಗಿದೆ ಅಂತ ಹೇಳಿ ಮಾಡಿದ್ರು ನನಗೆ ಗೊತ್ತಿಲ್ಲ ನನಗಂತೂ. ಬಟ್ ಇಲ್ಲಿ RCBಗೆ ಮಾತ್ರ ಒಳ್ಳೆ ಚಾನ್ಸ್ ಇದೆ. ಇಂತಹ ಚಾನ್ಸ್ ಮತ್ತೆ ಬರೋದಕ್ಕೆ ಚಾನ್ಸ್ ಇಲ್ಲ ರೀ. ಎಂಥ ಒಳ್ಳೆ ಚಾನ್ಸು ಅಂತಂದರೆ 1 ರನ್ನಿಂದ ಗೆದ್ದುಬಿಡಿ. ನಂಬರ್ 1 ನಂಬರ್ 2 ಅಲ್ಲಿ ಇರ್ಬೇಕು. ನಮಗೆ ನಂಬರ್ 1 ಬೇಕಾಗಿಲ್ಲ. ಯಾಕಂದರೆ ಆ ಒಂದು ಪಂದ್ಯ ಎಲ್ಲ BCCI ನೋಡ್ಕೊಂಡೇ ಇಟ್ಟಿದೆ. ಎಲ್ಲಿ ಮಳೆ ಆಗುತ್ತೆ, ಎಲ್ಲಿ ಮಳೆ ಇಲ್ಲ. ಇವತ್ತಿನ ಪಂದ್ಯ ನೋಡಿ, ಮಳೆ ಬರೋ ಚಾನ್ಸೇ ಇಲ್ಲ. ಅಲ್ಲಿ ಸಿಕ್ಕಾಬಿಡಿ ಬಿಸಿಲಿದೆ. ಅದಕ್ಕೆ ಇಂಥ ಜಾಗದಲ್ಲಿ ಇಟ್ಟಿದೆ. ಇವತ್ತಿನ ಪಂದ್ಯ ಒಂದೇ 1 ರನ್ನಿಂದ ಗೆಲ್ಲಿ. ಬಟ್ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಗಾಯದ ಸಮಸ್ಯೆಗಳು ನೋಡಿ. ಟೀಮ್ ಡೇವಿಡ್ನ ಹಂಗೆ ನೋಡಿ ಅರ್ಧ ಇದೆ ಡಗ್ಗಂದು ಇಟ್ಟಿದೆ. ಈಗ ಅಯ್ಯೋ ಇವ್ರು ಆಡ್ತಾರೆ ಇಲ್ಲೋ ಅಂತ ಹೇಳಿ. ಶಫರ್ಡ್ ಇವತ್ತಿನ ಪಂದ್ಯಕ್ಕೆ ಇಲ್ಲ, ಅವರು ಹೋಗಿಬಿಟ್ರು ವಾಪಸ್ಸು. ಬಟ್ ನಮ್ಗೆ ಇನ್ನೊಂದು ಪ್ಲಸ್ ಏನು ಅಂದರೆ ಪಂಜಾಬಲ್ಲಿ ನಮಗೆ ಮಕ್ರಮ್ ಇಲ್ಲ, ಅವರು ಕೂಡ ವಾಪಸ್ ಹೋಗಿದ್ದಾರೆ. ಮಕ್ರಮ್ ಒಂದು ಒಳ್ಳೆ ಫಾರ್ಮ್ನಲ್ಲಿದ್ದರು. ಎರಡು ಕಡೆಗೂ ಕೂಡ ಬ್ಯಾಲೆನ್ಸಿಂಗ್ ಇದೆ. ಬಟ್ ಸಾರಿ, ಪಂಜಾಬ್ ಅಂದೆ ನಾನು. LSG ಅವ್ರ ಕಡೆಗೆ ಇವರು ಮಕ್ರಮ್ ಇಲ್ಲ. LSG ಅವರಿಗೆ ಕಳ್ಕೊಳ್ಳೋದೇನೂ ಇಲ್ಲ. ಫೇರ್ಲೆಸ್ ಆಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಫೇರ್ಲೆಸ್ ಆಗಿ ಆಡಿದರೆ ಏನಾಗುತ್ತೆ ಅಂತ 4-5 ಪಂದ್ಯಗಳಿಂದ ನೋಡ್ತಾ ಇದ್ದೀವಿ. RCB ಎಲ್ಲ ಮೂಮೆಂಟಲ್ಲೂ ಕೂಡ ಇದು ಫೈನಲ್ ಪಂದ್ಯ ಅಂತಲೇ ಆಡಬೇಕು. ನಂಬರ್ 2ಗೆ ಹೋಗೋದಕ್ಕೆ ನಿಮ್ಗೆ ಒಳ್ಳೆ ಚಾನ್ಸ್, ಇದಕ್ಕಿಂತ ಒಳ್ಳೆ ಚಾನ್ಸ್ ನಿಮಗೆ ಸಿಗಲ್ಲ. ದಯವಿಟ್ಟು ಕಾಲು ಮುಗಿತೀವಪ್ಪ, ಈ ಸರಿ ಮಾತ್ರ ನಂಬರ್ 1ಗೆ ಹೋಗಿ ಅಂತ ನಾವು ಅಭಿಮಾನಿಗಳು ಬೇಡ್ಕೋಬೇಕಷ್ಟೇ. ಕೊಹ್ಲಿ ಮೇಲೆ ಒಂದು ನಂಬಿಕೆ ಇದೆ. ಸಾಲ್ಟ್ ಒಳ್ಳೆ ಓಪನಿಂಗ್ನ ಕೊಟ್ಟಿದ್ರು ಲಾಸ್ಟ್ ಟೈಮು. ನಮಗೆ ಒಂದು ಸ್ವಲ್ಪ ಪಟ್ಟಿದಾರ್ ನೆಟ್ ಪ್ರಾಕ್ಟೀಸ್ ವಿಡಿಯೋಸ್ ನೋಡಿದ್ವಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಮೊನ್ನೆ ಥರ ಏನು ಆಡಲಿಲ್ಲ, ಸ್ಟ್ರೇಟಾಗಿ ತುಂಬ ಚೆನ್ನಾಗಿ ಹಿಟ್ ಮಾಡ್ತಾಯಿದ್ರು. ಬಟ್ ಫೀಲ್ಡಿಂಗ್ ಮಾಡ್ತಾರಾ ಇಲ್ಲ ಬೇರೆಯೇ ಕ್ಯಾಪ್ಟನ್ ಆಡಿಸ್ತಾರ ಡೌಟು. ಮತ್ತು ಇಲ್ಲಿ ಅಂತಂದರೆ ಡೇವಿಡ್ ಬದಲಾಗಿ ಯಾರು ಬರ್ತಾರೆ, ಆಮೇಲೆ ಶಫರ್ಡ್ ಬದಲಾಗಿ ಯಾರು ಆಡಿಸ್ತಾರೆ, ಹ್ಯಾಜಲ್ವುಡ್ ಬರ್ತಾರಾ ಇಲ್ವಾ, ಫಿಟ್ ಇದ್ದಾರಾ ಇಲ್ವಾ, ಕ್ವಶನ್ಸ್ಗಳು ತುಂಬ ಇದೆ. ಆ ನಡುವೆ ಗೆಲ್ಲುವಂಥ ಉತ್ಸಾಹನೂ ಕೂಡ ಏನು ಕಡಿಮೆ ಇಲ್ಲ ನಮ್ಮದು. ಎಸ್ ಸರ್. ಇನ್ನು ಟಾಪ್ 2 ಅಲ್ಲಿ ಇವತ್ತು ಗೆದ್ದು ಟಾಪ್ 2 ಅಲ್ಲಿ ಬಂದರೆ 2016 ಆದಮೇಲೆ ಇದೇ ಫಸ್ಟ್ ಟೈಮ್ RCB ಟಾಪ್ 2 ಅಲ್ಲಿ ಬರ್ತಾ ಇರುವಂಥದ್ದು ಆಗುತ್ತೆ. ಸೊ ಇನ್ನು LSG ಟೀಮ್ಗೆ ಬಂದರೆ ಪ್ರೇಮ್ ಸರ್, ಸೊ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದ್ವಿ, ಎಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ಕೆಟ್ಟ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ರು. ಬಟ್ ಈಗ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಗುಜರಾತ್ ವಿರುದ್ಧ ಚೆನ್ನಾಗಿ ಆಡಿ ಗೆದ್ದರು. ಸೊ ಇದು ಒಂದು ಕಡೆ ಟೆನ್ಷನ್ ಆದರೆ, ಇನ್ನೊಂದು ಕಡೆ RCB ಬ್ರೇಕ್ ಆದಮೇಲೆ ಎಲ್ಲೋ ಒಂದು ಕಡೆ ಫಾರ್ಮ್ ಮಿಸ್ ಆಯ್ತಾ ಅನ್ನೋಂಥ ಒಂದು ಕ್ವಶನ್ ಕೂಡ ಫ್ಯಾನ್ಸಲ್ಲಿ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಕರೆಕ್ಟ್ ನೀವು ಹೇಳಿದೆ. ಯಾಕಂದರೆ ನಾವು ಆರಂಭಕ್ಕೆ ತವರಿನ ಆಚೆ ಪಂದ್ಯಗಳನ್ನೆಲ್ಲ ಗೆಲ್ತಾ ಇದ್ದೀವಿ. ಹಾಗಾಗಿ ಬಿಡು ಲಕ್ನೋ ತವರಿನ ಆಚೆ ಇದೆ, ನಮಗೇನಿಲ್ಲ, ಹೊರಗಡೆ ನಮ್ಗೆ ತುಂಬ ಸ್ಟ್ರೆಂತ್ ಇದೆ, ಗೆಲ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ಮ್ಯಾಚನ್ನೇ ಕೈ ಚೆಲ್ಲಿದ್ದೀವಿ. ಹಾಗಾಗಿ ಕ್ರಿಕೆಟಲ್ಲಿ ನಾವು ಎದುರಾಳಿ ತಂಡವನ್ನು ಯಾವತ್ತೂ ಕೂಡ ತುಂಬ ಅದು ಕಳಪೆ ಇದೆ, ಅದೇನು ನಮಗೆ ಲೆಕ್ಕಕ್ಕಿಲ್ಲ, ಈ ಥರದ ಅಸಾಧ್ಯ ಮನೋಭಾವನೆ ಇಟ್ಕೋಬಾರ್ದು. ಯಾಕೆಂದರೆ ಕ್ರಿಕೆಟ್ ಯಾವ ಹಂತದಲ್ಲಿ ಬೇಕಾದರೂ ಚೇತರಿಸ್ಕೊಳ್ಬೋದು. ಯಾಕೆ ಒಬ್ಬ ಪ್ಲೇಯರು ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಡ್ತಾರೆ. ಹಾಗಾಗಿ ಜವಾಬ್ದಾರಿ ಇರೋದೀಗ RCBಗೆ. ಲಕ್ನೋಗೆ ಪಾಟೀಲ್ ಹೇಳಿದಾಗೆ ಅವ್ರು ಆಡ್ಲಿ ಅಥವಾ ಹೋಗ್ಲಿ, ಮುಂದಿನ ವರ್ಷಕ್ಕೆ ಏನೋ ಒಂದಿಷ್ಟು ಆತ್ಮವಿಶ್ವಾಸ ಬೇಕು ಅಂತ ಆಡ್ಬೇಕು ಅನ್ನೋದು ಹೊರತುಪಡಿಸಿದ್ರೆ ಬೇರೆ ಯಾವ ಒತ್ತಡ ಇಲ್ಲ. ನಾಯಕ ಫಾರ್ಮ್ ಕಂಡುಕೊಳ್ಬೇಕಾದ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಕಳೆದ ಮ್ಯಾಚಲ್ಲಿ ಕೂಡ ಅವ್ರಿಗೆ ಬಾಲ್ ಸಿಕ್ಕಿದ್ ಕಮ್ಮಿ, ಸಿಕ್ಕಿರೋ 6 ಬಾಲಲ್ಲೇ 1-2 6 ಹೊಡೆದು ನಾನು ಆಡ್ತಾ ಇದ್ದೀನಿ, ನೆಕ್ಸ್ಟ್ ಮ್ಯಾಚಿಗೆ ಆಡ್ತೀನಿ ಅಂತ ಒಂದು ಸಿಗ್ನೇಚರ್ ಕೊಟ್ಟಿದ್ದಾರೆ. ಈ ಲೆಕ್ಕಾಚಾರ ನೋಡಿದಾಗ ಇನ್ನೊಂದು ನೋಡ್ಬೇಕು ನೀವು, ಎಲಿಮಿನೇಟ್ ಆಗುವ ಎಲ್ಲ ತಂಡಗಳು ಕಡೆಯ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಮುಂದಿನ ವರ್ಷಕ್ಕೊಂದು ಶುಭಾರಂಭ ಮಾಡೋಣ ಅನ್ನೋ ವಿಶ್ವಾಸದಲ್ಲಿ ಹೋಗಿದ್ದೇವೆ. ನೋಡಿ, ನಾವು ಚೆನ್ನೈ ಕೆಳಗಡೆಯಿಂದ ಟಾಪರ್ ಚೆನ್ನೈನೇ ಭರ್ಜರಿಯಾಗಿ ಗೆದ್ದು ಹೋಯಿತು. ಅದಾದ ನಂತರ ನಮಗೆ SRH ನೋಡಿದ್ರು ಕೂಡ ಜಯದ ಮೂಲಕ ಹೋಗಿದ್ದಾರೆ. DC ಕೂಡ ಅಷ್ಟೇ ಗೆಲುವಿನ ಮೂಲಕ ಹೋಗಿದೆ. ಇವತ್ತು ಹಾಗಾದ್ರೆ ಏನಾಗತ್ತಪ್ಪ ಅನ್ನೋ ಪ್ರಶ್ನೆ ಒಂದಿದೆ ಎದುರುಗಡೆಗೆ. ಜೊತೆಗೆ ಇನ್ಫಾರ್ಮ್ ಆಟಗಾರರು ಪಾಟೀಲ್ ಹೇಳಿದ ಹಾಗೆ ಅಡಮ್ ಮಕ್ರಮ್ ಅವರು ಇಲ್ಲದೆ ಇರುವುದು ನಮಗೆ ಪ್ಲಸ್. ಯಾಕೆ ಅಂತ ಹೇಳಿದ್ರೆ ಆತ ಬೌಲಿಂಗ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಮಧ್ಯಮ ಹಂತಕ್ಕೆ ಅವರು ಸ್ಪಿನ್ ಬೌಲಿಂಗ್ ಮಾಡಿ ಕೂಡ ಮೋಡಿ ಮಾಡಿದ್ದಾರೆ ಈ ಬಾರಿ IPL ಅಲ್ಲಿ. ಅದಾದ ಬಳಿಕ ಅವ್ರು ಬ್ಯಾಟಿಂಗ್ ಅಂತ ಹೇಳಿದ್ರೆ ವಿಕೆಟೇ ಹೋಗಲೇನಪ್ಪ ಈ ಅಪ್ಪ, ಮೈ ಮೇಲೆ ಹಾಕಿದ್ರು ಹೊಡಿತಾರೆ, ಹೊರಗೆ ಬಿದ್ದರೆ ಕ್ಲಿಯರೇ ಮಾಡ್ತಾ ಇದ್ರು. ಹಾಗಾಗಿ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಇತ್ತು ಯಾರ ಮೇಲೆ, ಮಾರ್ಷ್ ಮತ್ತು ಅಡಮ್ ಮರ್ಕ್ರಮ್ ಮೇಲೆ. ಈಗ ಮಾರ್ಷ್ ಮೇಲೆ ಒತ್ತಡ ಇರುತ್ತೆ. ಹಾಗಾದ್ರೆ ಮಾರ್ಷ್ ಜೊತೆಗೆ ಓಪನಿಂಗ್ ಯಾರು, ಪಂತೆ ಬರ್ತಾರ, ಪಂತ್ ಬಂದ್ರೆ ಸಾಲ್ವ್ ಆಗ್ತಾರ ಇಲ್ಲ ಅನ್ನೋದಿದೆ. ಜೊತೆಗೆ ಮಿಡ್ಲ್ ಆರ್ಡರ್ ಅವರು ಬಹಳ ನಂಬ್ಕೊಂಡಿರೋದೇ ನಿಕ್ಲೋಸ್ ಪೂರನ್ ಮೇಲೆ ದೊಡ್ಡ ಭರವಸೆ ಇಟ್ಕೊಂಡಿದ್ದಾರೆ. ಆತ ಆಡಿದ್ರು ಹಾಗೇನೆ ಮೊನ್ನೆ ಅಷ್ಟೇ ಅದ್ಭುತವಾಗಿ ಫಾಸ್ಟ್ ಆಗಿ
ಆಗಿ ಅವರು 50 ರನ್ ಕಲೆ ಹಾಕ್ಬಿಡ್ತಾರೆ. ಅವರು 30 ಬಾಲ್ ಆಡಿದ್ರೆ ಸಾಕು, ತಂಡದ ಮೊತ್ತ ಬೇರೆನೇ ಆಗ್ಬಿಡುತ್ತೆ. ನಾವು ಒಂದು 120 ಇದೆಯಪ್ಪ, ಒಂದು 180 ಕಂಟ್ರೋಲ್ ಮಾಡೋಣ ಅನ್ನೋ ತಂಡವನ್ನು 200 ಚಿಲ್ಲರೆ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಈ ಒಂದಿಷ್ಟು ಆಟಗಾರರ ಮೇಲೆ ನಿಗಾ ವಹಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮ GT ತಂಡ ಕುಸಿತ ಕಾಣ್ತು. ನಾವೀಗ ಟಾಪರ್ ಅಲ್ಲಿ ಇರಬೇಕಾಗಿದ್ದ ತಂಡ ಸತತವಾಗಿ ತುಂಬಾ ಚೆನ್ನಾಗಿ ಆಡಿದ್ದು, ಆ 3 ಜನ ಪ್ಲೇಯರ್ನ ಬೇಗ ಔಟ್ ಮಾಡಿದ್ರೆ ಅಥವಾ ಅವ್ರನ್ನ ಕಟ್ಟಿ ಹಾಕಿದ್ರೆ ತಂಡದ ಬಲ ಇಲ್ಲ ಅನ್ನೋದು ಗೊತ್ತಾಯ್ತು ಎದುರಾಳಿ ತಂಡ. ಅದೇ ತರನೇ ಒಂದು ಲಾಭವನ್ನು ಪಡ್ಕೊಳ್ಬೇಕು. ಇವತ್ತು RCB ಕೂಡ ಅದನ್ನೇ ಮಾಡಬೇಕು. ನಾವು ಮಾರ್ಚ್ನ ಬೇಗನೆ ನಾವು ಔಟ್ ಮಾಡಿದ್ರೆ ಮಾರ್ಚ್ ಬೇಗ ಬಿಗ್ ಹಿಟ್ಗಳನ್ನೇ ಹೊಡೆಯೋದವರು. ಯಾಕಂದ್ರೆ ನಿನ್ನೆ ಕೂಡ ನಾವು ಆಸ್ಟ್ರೇಲಿಯಾದ ವ್ಯಕ್ತಿಯಿಂದನೇ ಪಂಜಾಬ್ ಗೆದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೆಮಿಫೈನಲ್ ಅಂತ ಇರ್ಬೋದು ಅಥವಾ ಬಿಗ್ ಮ್ಯಾಚ್ ಅಂತ ಯಾವಾಗೆಲ್ಲ ಇರುತ್ತೋ, ಪಾಟೀಲ್ಗೂ ತುಂಬಾ ಚೆನ್ನಾಗಿ ಗೊತ್ತು, ಆಸ್ಟ್ರೇಲಿಯನ್ ಪ್ಲೇಯರ್ ತುಂಬಾ ಎಚ್ಚೆತ್ಕೊಂಡ್ಬಿಡ್ತಾರೆ. ಆ ಮ್ಯಾಚ್ನ ಬೇರೆ ರಿಸಲ್ಟೇ ಮಾಡ್ಬಿಡ್ತಾರೆ ಅವರು, 1 ಮ್ಯಾನ್ ಆರ್ಮಿ ತರ ಆಡ್ಬಿಡ್ತಾರೆ. ಹಾಗಾಗಿ ಮೇ ಬಿ ಇವತ್ತು ಮಿಚೆಲ್ ಮಾರ್ಚ್ ಮೇಲೆ ಒಂದು ಒಳ್ಳೆ ನಿಗಾ ಇಡಬೇಕು, ಆತನ ಬೇಗ ತೆಗೆದಾಕ್ಬೇಕು. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ನಮಗೆ ಇವತ್ತು ದಿಗ್ವೇಶ್ ಇವತ್ತು ಆಡ್ತಾರೆ ಅವರು, ಯಾಕಂದ್ರೆ ಕಳೆದ ಮ್ಯಾಚ್ ಇರಲಿಲ್ಲ, ಇವತ್ತು ಆಡ್ತಾರೆ. ಮೇ ಬಿ ಅದು ಕೊಹ್ಲಿ ಮೇಲೆ ಕೂಡ ಅವ್ರು ಇಂಪ್ಯಾಕ್ಟ್ ಮಾಡಿಸ್ತಾರೆ. ಕೊಹ್ಲಿ ಬ್ಯಾಟಿಂಗ್ ಬಂದಾಗ ತರ್ಬೋದು. ಆ ನಿಟ್ಟಿನಲ್ಲಿ ಒಂಚೂರು ನೋಡಿಕೊಂಡು ಜವಾಬ್ದಾರಿಯುತವಾಗಿ ಕೊಹ್ಲಿ ಸ್ಪಿನ್ ಅನ್ನು ನಿಭಾಯಿಸಿದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಏನಪ್ಪ ದಿಗ್ವೇಶ್ ಎಂತ ಬೌಲರ್ ಅಂತ ನೋಡಿದೆ, ಅವ್ರ ಮೇಲೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು. ಜೊತೆಗೆ ರವಿ ಬಿಷ್ಣೋಯ್ ಇದ್ದಾರೆ, ಅವ್ರು ಸ್ವಲ್ಪ ನೋಡ್ಕೊಂಡು ಆಡಿ ಒಳ್ಳೆ ಇನ್ನಿಂಗ್ಸ್ ಕಟ್ಟಬೇಕು. ಯಾಕಂದ್ರೆ ಕೊಹ್ಲಿ ಈ ಬಾರಿ IPL ಸ್ಪೆಷಲ್ ಆಗಿ ಮೇಡಮ್ ಯಾವಾಗೆಲ್ಲ 50+ ಹೊಡೆದಿದ್ದಾರೋ ಪ್ರತಿ ಬಾರಿ ಮ್ಯಾಚ್ ಗೆದ್ದಿದೆ. 50 ಒಳಗೆ ಔಟ್ ಆದಾಗ ಮ್ಯಾಚ್ ಗೆದ್ದಿಲ್ಲ. ಹಾಗಾಗಿ ರನ್ ಮಿಷಿನ್ ಒಂದಿಷ್ಟು 50+ ರನ್ ಮಾಡಲಿ. ಇವತ್ತಿನ ಮ್ಯಾಚ್ ಭರ್ಜರಿ. ಪಾಟೀಲ್ ಹೇಳಿದಾಗ ಒಂದು 40 ರನ್ನಿನ ಅಂತರದಲ್ಲಿ ಗೆಲ್ಲಬೇಕು. ಯಾಕಂದ್ರೆ ಈಗಾಗಲೇ IPL ಟೈಮು ಎಕ್ಸ್ಟೆಂಡ್ ಆಗಿದೆ. ಮೇ ಬಿ ಮಳೆ ಕಾಟ ಏನಾದರೂ ಬಂದ್ರೆ ಮತ್ತಷ್ಟು ಟೈಮ್ ಕೊಡೋಕೆ ಆಪ್ಷನ್ ಇಲ್ಲ. ಬೇರೆ ಬೇರೆ ಸರಣಿಗಳು ರೆಡಿ ಇದಾವೆ. ಹಾಗಾಗಿ ಕ್ವಾಲಿಫೈ 1 ಇರೋ ತಂಡ ಡೈರೆಕ್ಟ್ ಫೈನಲಿ ಕಳಿಸೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಸ್ಥಾನವನ್ನ ಮಿಸ್ ಮಾಡ್ಕೊಳ್ಳದೆ ಇವತ್ತು RCB ಕಳೆದ ಮ್ಯಾಚಿನ ಪ್ಲಸ್ ಏನಿತ್ತು ಹಾಗೇನೆ ಅದನ್ನ ಹಾಗೆ ಉಳಿಸ್ಕೊಂಡು ಮೈನಸ್ ಏನಿದೆ ಅದ್ರ ಕಡೆ ತಿದ್ಕೋಬೇಕು. ಮಧ್ಯಮ ಕ್ರಮಾಂಕ ಬಲಿಷ್ಠ ಆಗಬೇಕು. ಮೇ ಬಿ ಸೀಪರ್ಟ್ ಇವತ್ತು ಆಡಿಸ್ಬೋದೇನೋ ಅನ್ಸುತ್ತೆ. ಯಾಕಂದ್ರೆ ಡೇವಿಡ್ ಗ್ಯಾರಂಟಿ ಇಲ್ಲ. ಹಾಗಾಗಿ ಪ್ಲೇಯಿಂಗ್ 11 ಮೇಲೆ ಡಿಫೆಂಡ್ ಆಗಿರುತ್ತೆ ಇವತ್ತಿನ ತಂಡ. ಓಕೆ ಸರ್, ಇನ್ನು ಪಾಟೀಲ್ ಸರ್, ಸೊ ಇವತ್ತಿನ ಮ್ಯಾಚಲ್ಲಿ RCB ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ? ಯಾಕೆಂದರೆ ಲಾಸ್ಟ್ ಟೈಮ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಇತ್ತು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಾಟಿದಾರ್ ಬಂದಿದ್ರು. ಸೊ ಈ ಬಾರಿನೂ ಹಾಗೆ ಬರೋ ಥರ ಕಾಣಿಸ್ತಾ ಇದೆ. ಸೊ ಏನಾದರೂ ಚೇಂಜಸ್ ಬೇಕಾ? ಯಾಕೆ ಲಾಸ್ಟ್ ಟೈಮ್ ಸೋತಿದ್ರು. ಸೊ ಏನು ಕಲಿಬೇಕು ಅಂತ? ಚೇಂಜಸ್ ಅಂತೂ ಆಗೇ ಆಗುತ್ತೆ. ನೋಡಿ, ನಮಗೆ ಟೀಮ್ ಡೇವಿಡ್ ಬಗ್ಗೆ ಗೊತ್ತೇ ಇಲ್ಲ ಏನು ಮಾಡ್ತಾರೆ ಅಂತ. ಅಫಿಷಿಯಲಿ ಏನು ಅನೌನ್ಸು ಆಗಿಲ್ಲ ಆಡ್ತಾ ಇದ್ದಾರೆ ಇಲ್ವಾ ಅಂತ, ಮತ್ತು ಪ್ರಾಕ್ಟೀಸು ಮಾಡಿಲ್ಲ ಅವರು. ಇದೇ ಕಾರಣಕ್ಕಾಗಿ ನನಗನ್ಸುತ್ತೆ ಇವತ್ತು ಅವ್ರು ಆಡಲ್ಲ ಅನ್ನೋದು ಡೌಟ್ ನನಗೆ. ಹ್ಯಾಸಲ್ವುಡ್ ಮಾಡಿದ್ದಾರೆ. ಹ್ಯಾಸಲ್ವುಡ್ 100% ಆಡ್ತಾರೆ, ಡೌಟೇ ಇಲ್ಲ. ಹ್ಯಾಸಲ್ವುಡ್ ಅಂತೂ ಖಂಡಿತವಾಗ್ಲೂ ಇರ್ತಾರೆ. ಅದೊಂದು ಚೇಂಜಸ್ ಆಗುತ್ತೆ. ಯಾಕಂದರೆ ನಿಮಗೆ ಇಲ್ಲಿ ಇವ್ರು ಸಿಗೋದೇ ಇಲ್ವಲ್ಲ, ಲುಂಗಿ ಅಂಗಡಿ ಅವ್ರು ಹೋಗ್ಬಿಟ್ರು, ಅವರು ಸಿಗಲ್ಲ. ಅವ್ರ ಜಾಗದಲ್ಲಿ ಹ್ಯಾಸಲ್ವುಡ್ ಬಂದರು, ಏನೂ ಪ್ರಾಬ್ಲಮೇ ಇಲ್ಲ. ಇಲ್ಲಿ ಡೇವಿಡ್ ಬದಲಾಗಿ ಶಿಫರ್ಡ್ನ ಆಡಿಸ್ಬೋದು ಅಂತ ಅನ್ಕೋತೀನಿ. ಆಮೇಲೆ ಶೆಫರ್ಡ್ ಬದಲಾಗಿ ಲಿವಿಂಗ್ ಸ್ಟೋನ್ನ ಆಡಿಸ್ಬೇಕಾ, ಬೇರೆಯವ್ರನ್ನ ಆಡಿಸ್ಬೇಕಾ, ಒಂದು ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಲಿವಿಂಗ್ ಸ್ಟೋನ್ ಒಳ್ಳೆ ಆಯ್ಕೆ, ಆಡಿಲ್ಲ ಒಪ್ಕೊಳ್ತೀವಿ ಒಂದು 7-8 ಮ್ಯಾಚ್, ಬಟ್ ಬಿಗ್ ಹಿಟ್ಟರು, ಮಧ್ಯಮ ಕ್ರಮಾಂಕವನ್ನು ನಿಭಾಯಿಸಬಲ್ಲಂಥ ಆಟಗಾರ. ತಂಡ ಯಾವಾಗ ಸಂಕಷ್ಟಕ್ಕೆ ಸಿಲುಕುತ್ತೆ ಅದನ್ನು ಫಿನಿಶಿಂಗ್ ಹಂತಕ್ಕೆ ತೆಗೆದುಕೊಂಡಂತ ಹೋಗಬಲ್ಲಂಥ ಆಟಗಾರ, ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗ್ಲೂ ಅವ್ರನ್ನ ಆಡಿಸ್ಬೋದು. ಇಲ್ಲಿ ಅಗರ್ವಾಲ್ನ ಆಡಿಸ್ಬೇಕಾ ಅಥವಾ ಚಿಕಾರನ ಆಡಿಸ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ದೊಡ್ಡದಾಗಿ ಮೂಡ್ತಾ ಇದೆ. ಯಾಕಂದರೆ ಮೊದಲ ಪಂದ್ಯದಲ್ಲಿ ಅವಕಾಶ ಕೊಟ್ಟಿದ್ರು, ತುಂಬ ದಿನಗಳ ನಂತರ ಬಂದಿದ್ರು. ನೋಡಿ, ಬೇರೆ ತಂಡದಲ್ಲಿ ಯಾರಾದರೂ ಕಂಬ್ಯಾಕ್ ಮಾಡಿದರೆ ಆ ಒಂದು ಜೋಶ್ ಕಾಣಿಸ್ತಾ ಇತ್ತು. ಬಟ್ ಅಗರ್ವಾಲ್ ಹತ್ರ ಅದು ಏನು ಕಾಣಿಸ್ಲಿಲ್ಲ ಅನ್ನುವಂಥದ್ದು ಮೂಡ್ತಾ ಇದೆ. ಬಟ್ ಅಗರ್ವಾಲ್ ಹೇಗೆ ಅಂತಂದರೆ, ನಿಮಗೆ ಇವತ್ತೇ ಆಡಿಸಿದ್ರು ಕೂಡ ಅವ್ರ ಮೇಲೆ ನಂಬಿಕೆ ಇರುವಂತೆ ಅಂತಹ ಒಬ್ಬ ಆಟಗಾರ. ಅವ್ರನ್ನ ಇವತ್ತು ಕೂರಿಸಿ ಚಿಕಾರ್ನ ಆಡಿಸ್ತಾರೆ ಅಂತ ನನಗೆ ಅನಿಸಲ್ಲ. ಒಂದೇ ಪಂದ್ಯದ ಮೇಲೆ ಡಿಸೈಡ್ ಮಾಡೋಕ್ಕೂ ಆಗಲ್ಲ. ನನಗನ್ಸಿದ ಮಟ್ಟಿಗೆ ಅಗರ್ವಾಲ್ ದ ಬೆಸ್ಟ್ ಚಾಯ್ಸ್. ಅದು ಕೂಡ 1 ಡೌನಲ್ಲಿ ಅಗರ್ವಾಲ್ನ ಆಡಿಸ್ತಾರೆ. ಪಟೇದಾರ್ ಆಸ್ ಅ ಕ್ಯಾಪ್ಟನ್ ಆಗಿ ಇವತ್ತು ಬರೋ ಡೌಟು. ಯಾಕಂದರೆ ಅದು ಎಷ್ಟರ ಮಟ್ಟಿಗೆ ನೋವು ಮಾಸಿದೆ. ಫೀಲ್ಡಿಂಗ್ ಮಾಡೋಕ್ಕಾಗತ್ತೆ, ಬ್ಯಾಟಿಂಗ್ ಆಡ್ಬೋದು, ಫೀಲ್ಡಿಂಗ್ ಮಾಡುವಾಗ ಕಷ್ಟ ಆಗುತ್ತೆ. ಎಲ್ಲಿ ನಿಲ್ಸಿದ್ರು ಬಾಲ್ ಬಂದೇ ಬರುತ್ತಲ್ವಾ, ಎಲ್ಲೋ ಮುಚ್ಚಿಡೋಣಪ್ಪ ಇವ್ರನ್ನ ಅಂತ ಅನ್ನೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಆಸ್ ಅ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾನೇ ಬರ್ತಾರೆ. ಜಿತೇಶ್ ಶರ್ಮಾನೇ ಬಂದ್ರೂ ಒಳ್ಳೆಯದು. ಯಾಕೆಂದರೆ ತುಂಬ ನೀವು ಕಂಫರ್ಟ್ ಇಲ್ಲ ಅಂತ ಅಂದಾಗ ನೀವು ಆಟಕ್ಕೆ ಬಂದರೆ ಖಂಡಿತವಾಗ್ಲೂ ಅದು ಲಾಸ್ ಆಗೇ ಆಗುತ್ತೆ. ಬೇರೆ ಏನು ಚೇಂಜಸ್ ಇಲ್ಲ. ಸಾಲ್ಟು ಕೊಹ್ಲಿ ಓಪನಿಂಗ್ ಮಾಡ್ತಾರೆ, ಅಗರ್ವಾಲ್ ಬರ್ತಾರೆ, ಪಟೇದಾರ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ. ಇಲ್ಲಿ ನನಗೆ ಅಗರ್ವಾಲ್, ಪಟೇದಾರ್, ಆಮೇಲೆ ಜಿತೇಶ್ ಶರ್ಮಾ ಈ 3 ಜನ ಬರ್ತಾ ಇದ್ದಾರಲ್ಲ, ಒಂದು ಸ್ವಲ್ಪ ರನ್ ಎಲ್ಲೋ ಕಡಿಮೆ ಆಗ್ತಾ ಇದೆ. ಅಲ್ಲಿ ಆ ಒಂದು ಚಾರ್ಮ್ ಇಲ್ಲ. ಅಲ್ಲಿ ಏನಾದರೂ ಬಿಗ್ ಹಿಟ್ಗಳು ಬಂದರೆ ಒಂದು ಸ್ವಲ್ಪ ಲಾಭ ಆಗುತ್ತೆ. ಇನ್ನು ಕೃಣಾಲ್ ಪಾಂಡೆ ಆಗಿರ್ಬೋದು, ಆಮೇಲೆ ಶೆಫರ್ಡ್ ಬದಲಾಗಿ ಲಿವಿಂಗ್ ಸ್ಟೋನ್ ಬಂದರೆ ಒಳ್ಳೆಯದು. ಆಮೇಲೆ ಶೀಫರ್ಡ್ ನನಗೇನು
ಭಾಳ ಏನು ಡಿಫ್ರೆನ್ಸ್ ಬೀಳಲ್ಲ ಡೇವಿಡ್ ಮತ್ತು ಶಿಫರ್ಡ್. ಆದರೆ ಡೇವಿಡ್ ತುಂಬ ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ, ಶಿಫರ್ಡ್ ಹಾಗೆ ಆಡುವಂಥ ಆಟಗಾರ. ಭುವಿ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ, ಬೇರೆಯವ್ರನ್ನ ತರಬಹುದಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆತನ ಎಕ್ಸ್ಪೀರಿಯನ್ಸು ಖಂಡಿತವಾಗ್ಲೂ ತಂಡಕ್ಕೆ ಲಾಭ ಆಗೇ ಆಗುತ್ತೆ. ಒಳ್ಳೆ ಟೈಮಲ್ಲಿ ಕೈ ಹಿಡಿಯುವಂಥ ಆಟಗಾರ. ಯಶ್ ದಯಾಳ್ ಅವರ ಒಂದು ಕಾರ್ಯವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹ್ಯಾಸಲ್ ಹೊಡಿದ್ದಾರೆ. ಸುಯೇಶ್ ಶರ್ಮಾ ಬದಲಾಗಿ ಬೇರೆಯವ್ರನ್ನ ಆಡಿಸ್ಬೇಕು ಅನ್ನೋಂಥ ಕೂಗುಗಳು ಕೇಳಿ ಬಂದಿದೆ, ವಿಕೆಟ್ಸ್ಗಳು ಬಿದ್ದಿಲ್ಲ. ಬಟ್ ಏನು ಗೊತ್ತಾ, ಕೆಲವೊಂದು ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ವಿಕೆಟ್ಸ್ ಬೀಳಿಲ್ಲ ಅಂದರೂ ಕೂಡ ರನ್ ಕಂಟ್ರೋಲ್ ಮಾಡಿದ್ದಾರೆ. ಆ ಒಬ್ಬ ಕ್ಷಮತೆ ಅವ್ರ ಹತ್ರ ಇರೋದ್ರಿಂದ ಈ ಮೂಮೆಂಟಲ್ಲಿ ಸಡನ್ಲಿ ಬೇರೆಯವ್ರನ್ನ ತರೋದು ನನಗಂತೂ ಪರ್ಸನಲಿ ಇಷ್ಟ ಇಲ್ಲ. ಅವರೇ ಆಡ್ತಾರೆ ಅಂತ ಅನ್ಸುತ್ತೆ. ಇದೇ 3 ಚೇಂಜಸ್ನ ಬಿಟ್ಟರೆ ಬೇರೆ ಏನು ಚೇಂಜಸ್ಸು RCB ನೋಡೋದಕ್ಕಾಗಲ್ಲ. ಅದು ತಂತಾನೆ ಆಗ್ತಾ ಇರೋ ಚೇಂಜಸ್ಸು ಟೀಮ್ ಮಾಡ್ತಾ ಇಲ್ಲ. ಕೆಲವೊಬ್ರು ಹೊರಗಡೆ ಹೋಗಿದ್ದಾರೆ, ಇನ್ನು ಕೆಲವೊಬ್ರು ಇಂಜುರಿ ಆಗಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನು ಚೇಂಜಸ್ ನೋಡಲ್ಲ ನಾನು. ಎಸ್ ಸರ್, ಏನು ಪ್ರೇಮ್ ಸರ್, ಸೊ ಈ ಬ್ರೇಕ್ ಆದಮೇಲೆ RCB ಬೌಲಿಂಗಲ್ಲಿ ಸ್ವಲ್ಪ ಲಯ ತಪ್ಪಿದೆಯಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಸೊ ಜೊತೆಗೆ ಇವತ್ತು ಹೇಸಲ್ವುಡ್ ಅವರು ಕೂಡ ರಿಟರ್ನ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಲಾಸ್ಟು ನಾವು ಬ್ರೇಕ್ ತೊಗೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಈಗ ನೋಡಿ, ಒಂದು ಸಾಮ್ಯತೆ ಇದೆ ನಮಗೆ. ಪ್ರಥಮ ಪಂದ್ಯ ಕೂಡ RCBನೇ ಆಡಿ ಶುಭಾರಂಭ ಮಾಡಿತ್ತು. ಲೀಗ್ನ ಕೊನೆಯ ಪಂದ್ಯ ಕೂಡ RCBದೇ ಇದೆ. ಇಲ್ಲೂ ಕೂಡ ಶುಭಾರಂಭದ ಮೂಲಕ ಮುಂದಿನ ಹಂತಕ್ಕೆ ಹೋಗ್ಬೋದು ಅನ್ನೋದು ನಮಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಈ ಬಾರಿ ಎಲ್ಲ ಅಂಕಿಅಂಶಗಳು ಏನೇ ಅಂದ್ಕೊಂಡಿದ್ರೆ ಎಲ್ಲವೂ ಕೂಡ ಸಿಂಕ್ ಆಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ. ಇನ್ನು ಬೌಲಿಂಗ್ ಚೇಂಜಸ್ನ ನಾವು ಮಾಡಲೇಬೇಕಾಗತ್ತೆ ಮೇಡಮ್. ಯಾಕಂತ ಹೇಳಿದರೆ ಸ್ಪಿನ್ ವಿಭಾಗದ ಬಗ್ಗೆ ನಾವು ಮಾತನಾಡಬೇಕು. ಕಳೆದ ಮ್ಯಾಚು ನಾವು ಏಕನಾಥದಲ್ಲೇ ಆಡಿದ್ದು, ಇವತ್ತು ಕೂಡ ಅಲ್ಲೇ ಆಡ್ತಿರೋದು. ಬಟ್ ಇಲ್ಲಿ ಸುಯೇಶ್ ಶರ್ಮಾ 3 ಓವರ್ಗೆ 45 ರನ್, ಅಂದರೆ 15 ಎಕಾನಮಿಲಿ ಬೌಲಿಂಗ್ ಮಾಡ್ತಾರೆ. ಇದು ಬಹಳಷ್ಟು ದುಬಾರಿನೇ ಇದೆ. ಯಾಕಂದರೆ ನಾವು 7 ಅಟ್ಲೀಸ್ಟ್ T20 6-7 ಎಕಾನಮಿಲಿ ಬೌಲಿಂಗ್ ಮಾಡಬೇಕು. ಬಟ್ ಡೇಂಜರಸ್ ಸ್ಪಿನ್ನರ್ ಆಗಬೇಕಂದ್ರೆ ಏನೆಲ್ಲ. ಕೃಣಾಲ್ ಪಾಂಡ್ಯನ್ ಅಷ್ಟೇ 9.5, ಅವರು ಕೂಡ 4 ಓವರಿಗೆ 38 ರನ್ ಕೊಟ್ಟು ಒಂದೇ ಒಂದು ವಿಕೆಟ್ ಎತ್ಕೊಳ್ತಾರೆ. ಇಲ್ಲಿ ನಮಗಿನ್ನ ಎನ್ಗಿಡಿ ಅಂತೂ 51 ರನ್ನು. ಇವತ್ತು ಅವ್ರ ಸ್ಥಾನ ಹೆಜಲ್ವುಡ್ ತುಂಬೋದ್ರಿಂದ ಇಲ್ಲೊಂದಿಷ್ಟು ಸೇವ್ ಆಗುತ್ತೆ, ನಮಗೆ ಒಂದು ಪ್ಲಸ್ ಆಗುತ್ತೆ. ನಂತರ ಎಸ್ ದಯಾಳು 12 ಎಕಾನಮಿಲಿ 3 ಓವರಿಗೆ ಅವರು ಕೂಡ 36 ರನ್ ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಬಹಳ ನಿರೀಕ್ಷೆ ಇದೆ ಅವ್ರ ಮೇಲೆ. ಎಸ್ ದಯಾಳ್ ಕೂಡ ವಿಕೆಟ್ ಬೀಳದೆ ಹೋದ್ರೂ ಕೂಡ ಒತ್ತಡವನ್ನು ಹಾಕಬೇಕು. ಎಲ್ಲಿ ಅಂತ ಹೇಳಿದ್ರೆ, ಇದುವರೆಗೂ ನೀವು IPL ಈ ಬಾರಿಯ 25 ನೋಡಿ ಮೇಡಮ್, ಅತಿ ಹೆಚ್ಚು ಡಾಟ್ ಬಾಲ್ ಅನ್ನ ಯಾವ ಪಂದ್ಯದಲ್ಲಿ ಹಾಕಿದೆ ಅದೇ ತಂಡ ಗೆದ್ದಿದೆ ಅವತ್ತು. ಹಾಗಾಗಿ ಡಾಟ್ ಬಾಲ್ ಬಿದ್ದಾಗ ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ ನೆಕ್ಸ್ಟ್ ರನ್ ಕದಿಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಬಿಗ್ ಹಿಟ್ ಮಾಡಕ್ ಹೋಗ್ತಾರೆ. ಎಸ್ ದಯಾಳ್ ಟೈಟ್ ಓವರ್ ಮಾಡಿದ್ರು ಅಂತ ನೀವು ಇಟ್ಕೊಂಡ್ರೆ ನೆಕ್ಸ್ಟ್ ಭುವಿ ಬೌಲಿಂಗ್ ಬಂದಾಗ ಅಥವಾ ಸುಯೇಶ್ ಶರ್ಮಾ ಬಂದಾಗ ಬಿಗ್ ಹಿಟ್ ಮಾಡ್ತಾರೆ, ಅದನ್ನು ಕವರ್ ಮಾಡ್ಲಿಕ್ಕೋಸ್ಕರ. ಅವಾಗ ವಿಕೆಟ್ ಬೀಳುತ್ತೆ. ಈ ಒಂದು ಡಾಟ್ ಬಾಲ್ನ ಯಾರು ಹಾಕ್ತಾರೆ? ಹೆಜಲ್ವುಡ್ ಹಾಕ್ತಾರ, ಎಸ್ ದಯಾಳ್ ಹಾಕ್ತಾರ. ಇನ್ನು ಭುವನೇಶ್ವರ್ ಕುಮಾರ್ ಅಂತ ಬಂದಾಗ 4 ಓವರಿಗೆ 43 ರನ್ ಕೊಟ್ಟು ಅವತ್ತು ಕೂಡ 10.8 ಎಕಾನಮಿಲಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಇವರು ಓಪನಿಂಗ್ ಅಲ್ಲಿ ಒಂದಿಷ್ಟು ದುಬಾರಿ ಆದರೆ ಡೆತ್ ಓವರ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡೋ ಬೌಲರ್ ನಮಗೆ ಇವರು. ಅವರ ಇತಿಹಾಸವನ್ನ ನೋಡಿದಾಗ ಅದನ್ನ ಟಚ್ ಮಾಡೋಕ್ಕಾಗಲ್ಲ. ಇನ್ ಸ್ವಿಂಗು ಔಟ್ ಸ್ವಿಂಗು ಅಷ್ಟೇ ಮಾರಕ. ಇವತ್ತು ಕೂಡ ಅದೇ ಬೌಲಿಂಗ್ ಲೆಂತ್ ಬೀಳ್ತಾ ಇದೆ ಮೇಡಮ್. ಬಟ್ ಆ ವೇಗದಲ್ಲಿ ಬಾಲ್ ನುಗ್ತಾ ಇಲ್ಲ. ಆ ಒಂದು ಚಾರ್ಮ್ನ ನಾವು ನೋಡೋಕ್ಕಾಗ್ತಿಲ್ಲ. ಹಾಗಾಗಿ ಇವರಿಗೆ ವೇಗದ ಸಾರಥ್ಯವನ್ನು ನಿಭಾಯಿಸಲಿಕ್ಕೆ ಹೆಜಲ್ವುಡ್ ಬಂದರೆ, ಮೇ ಬಿ ಹೆಜಲ್ವುಡ್ ಕಂಟ್ರೋಲ್ ಮಾಡಿದರೆ, ಭುವಿ ಅದನ್ನ ಮ್ಯಾನೇಜ್ ಮಾಡಿದರೆ ಎಸ್ ದಯಾಳ್ ಮಿಡ್ಲ್ ಆರ್ಡರ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಇನ್ನು ಸ್ಪಿನ್ ವಿಭಾಗ ಅಂತ ಬಂದಾಗ ಇಲ್ಲಿ ಸುಯೇಶ್ ಶರ್ಮನ್ ಮೇ ಬಿ ಇವತ್ತು ಕೂರಿಸ್ತಾರ ಅಥವಾ ಆಡಿಸ್ತಾರ ಅನ್ನೋದಿದೆ. ಯಾಕಂದರೆ ಬೆಂಚಲ್ಲಿ ಇರುವ ಆಟಗಾರನ ಆಡಿಸ್ಬೇಕು. ಬೆಂಚಲ್ಲಿ ಇರುವ ಆಟಗಾರರು ಕೂಡ ಕಾಯ್ತಾ ಇರ್ತಾರೆ, ಈ ಒಂದು ನಮ್ಗೆ ಇವತ್ತು ಅವಕಾಶ ಸಿಗತ್ತಾ, ಇವತ್ತು ಆಡ್ತೀವ ನಾವು ಸ್ಕ್ವಾಡಲ್ಲಿ ಅಂತೇಳಿ. ಹಾಗಾಗಿ ಬೆಂಚಲ್ಲಿರೋ ಬೌಲರ್ನ ಏನಾದ್ರು ಆಡಿಸ್ಬೋದು ಅನ್ಕೊಳ್ತೀವಿ. ಏನೋ ಬ್ಯಾಟಿಂಗ್ ಅಂತ ಬಂದಾಗ ಮೇಡಮ್ ನಾವು ಸದೃಢವಾಗಿದ್ದೀವಿ. ಆದರೆ ಓಪನಿಂಗಲ್ಲಿ ಮಾತ್ರ 1-1 ವಿಭಾಗದಲ್ಲಿ ನಮಗೆ ಭಾಳ ಚೆನ್ನಾಗಿತ್ತು ಟೀಮು. ಅವರು ಇಂಜುರಿ ಆಗಿ ವಾಪಸ್ ಹೋದ್ಮೇಲೆ ಈಗ ನಮಗೆ ಅಕಾಡೆಮಿಕ್ ಇಯರ್ ಆಧಾರದ ಮೇಲೆ, ಕರ್ನಾಟಕದ ಪ್ಲೇಯರ್ ಇರಲಿ ಅನ್ನೋ ಆಧಾರದ ಮೇಲೆ, ಜೊತೆಗೆ ಅವ್ರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಅವ್ರದೇ ಗೆಳೆಯರ ಬಳಗ, ಅವ್ರದೇ ಟೀಮಲ್ಲಿ ಆಡಿರುವ ಆಟಗಾರನ ಮಯಾಂಕ್ ಅಗರ್ವಾಲ್ ತಂದಿದ್ದಾರೆ. ಮಯಾಂಕ್ ಅಗರ್ವಾಲ್ ಇವತ್ತಾರು ಆಡಲೇಬೇಕು. ಇನ್ನು ಜವಾಬ್ದಾರಿನ ಮೆರಿಬೇಕಾಗಿದ್ದು ಜಿತೇಶ್ ಶರ್ಮಾ ಮತ್ತು ಪಟ್ಟೇದಾರ್. ನಿಮ್ಗೆ ಇದುವರೆಗೂ ಕೂಡ ಮೇಡಮ್ ಅವ್ರದ್ದು ಬ್ಯಾಟ್ ಸದ್ದು ಮಾಡಿಲ್ಲ. ಪಟ್ಟೇದಾರ್ 50 ಬಾರ್ಸ್ ಇದ್ಬಿಟ್ರೆ ಜವಾಬ್ದಾರಿ ಇರ್ತದೆ, ಬ್ಯಾಟಿಂಗ್ ಮಾಡಿಲ್ಲ. ಲಿವಿಂಗ್ ಸ್ಟೋನ್ ಒಂದು ವೇಳೆ ಇವತ್ತು ಆಡಿಸಿದ್ರೆ, ಸೀಪಟ್ನ ಆಡಿಸಿದ್ರೆ ತಂಡದ ಬ್ಯಾಟಿಂಗ್ ಬಲ ಸದೃಢವಾಗಿಬಿಡುತ್ತೆ. ಮೇ ಬಿ ಅವರಿಬ್ಬರು ಜವಾಬ್ದಾರಿಯುತ ಫಿನಿಷರ್ಸ್ ಆಗಿ ಏನಾದ್ರು ಕಾರ್ಯನಿರ್ವಹಿಸಿದ್ರೆ ಇಲ್ಲಿ ಒಂದು ಕೆಲಸನೂ ಮಾಡ್ಬೋದು ನಾವು. ಯಾಕಂದರೆ 3ನೇ ಕ್ರಮಾಂಕ ಆದ್ಮೇಲೆ 4ನೇ ಕ್ರಮಾಂಕದಲ್ಲಿ ಸೀಪಟ್ನ ಆಡಿಸಿದ್ರೆ ಬಿಗ್ ಹಿಟರ್ ಆಗಿ ನಮಗೆ ಜಿತೇಶ್ ಶರ್ಮನ್ನ ನಾವು, ಯಾಕಂದ್ರೆ ಅವ್ರು ಕಳೆದ ಬಾರಿ ಪಂಜಾಬಲ್ಲಿ ಅದನ್ನೇ ಮಾಡ್ತಾ ಇದ್ರು ಪಾಟೀಲ್, ಬಿಗ್ ಹಿಟರ್ ಆಗಿ ಅವ್ರನ್ನ ಕೂಡ ಡೌನ್ ಆರ್ಡ್ರಲ್ಲಿ ಆಡಿಸ್ಕೊಂಡು ತಂಡವನ್ನು ನಾವು ಚೇಂಜಿಂಗ್ ಇದ್ರೆ ತುಂಬ ಚೆನ್ನಾಗಿ ಬಳಸ್ಕೋಬಹುದು. ಮೇ ಬಿ ಆ ಚೇಂಜಸ್ ಏನಾದರೂ ಇವತ್ತು ಮಾಡತ್ತಾ, ಅಥವಾ ಟೀಮ್ ಡೇವಿಡ್ ಕಮ್ ಬ್ಯಾಕ್ ಆಗ್ತಾರೆ ಅಂದರೆ ಬೆಸ್ಟು ನಮಗೆ. ಯಾಕಂದರೆ ಫಾರ್ಮಲ್ಲಿರೋ ಆಟಗಾರರು. ಆಮೇಲೆ ನಾವು ನಿನ್ನೆನೂ ಅದನ್ನ ಹೇಳಿದೆ, ಇಂಗ್ಲೀಷ್ ಎಂಥ ಬ್ಯಾಟಿಂಗ್
ಮಾಡಿದ್ರು ಅಂತ ಹೇಳಿದ್ರೆ ಪಂಜಾಬ್ಗೆ, ಬೂಮ್ರಾ ಅನ್ನೋ ಬೌಲರ್ ಒಬ್ರು ಕಠಿಣನಾ, ಆ ಎದುರಾಳಿ ತಂಡಕ್ಕೆ ಭಯ ಇದೆಯಾ, ಅವು ಯಾವುದನ್ನು ಕೂಡ ಲೆಕ್ಕಿಸ್ತೇ ಇಲ್ಲ ಯಪ್ಪ. ಹಾಗಾಗಿ ನನಗೆ ಆಸ್ಟ್ರೇಲಿಯನ್ ಪ್ಲೇಯರ್ ಮೇಲೆ ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ ಆ ತರದ ಒಬ್ಬ ಆಟಗಾರ ಬೇಕು ಅಂದ್ರೆ ನಮ್ಗೆ ಟೀಮ್ ಡೇವಿಡ್ ಇರೋದು. ಹಾಗಾಗಿ ಅವ್ರನ್ನ ಇವತ್ತು ಆಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಬೌಲಿಂಗ್ ಅಲ್ಲಿ ಮಾತ್ರ ಸುಧಾರಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚು ನಾವು ಕೈ ಬಿಡೋದ್ರಲ್ಲಿ ಎರಡು ಮಾತಿಲ್ಲ. ಎಸ್ ಸರ್, ಇನ್ನು ಪಾಟೀಲ್ ಸರ್, ಪ್ರೇಮ್ ಸರ್ ಆಗ್ಲೇ ಹೇಳಿದ್ರು LSG ಯಾರೆಲ್ಲ ಡೇಂಜರಸ್ ಪ್ಲೇಯರ್ಸ್ ಅಂತ. ಸೊ ನಿಮ್ ಪ್ರಕಾರ ಇವತ್ತು ನಮ್ಮ RCB ಯಾರನ್ನ ಕಟ್ ಹಾಕಿದ್ರೆ ಗೆಲ್ಬೋದು ಈಸಿಯಾಗಿ ಅಂತ? LSGಗೆ ನನಗೆ ಬಾಲಿಂಗಲ್ಲಿ ಏನು ಭಯ ಇಲ್ಲ, ಬಾಲಿಂಗ್ ಅಷ್ಟರ ಮಟ್ಟಿಗೆ ನನಗೇನು ಸ್ಟ್ರಾಂಗ್ ಅನ್ನಿಸ್ತಾ ಇಲ್ಲ. ಆದರೆ ಬ್ಯಾಟಿಂಗ್ ನೀವು ಹೇಳ್ದಂಗೆ ನೋಡಿ, ಮಕ್ರಮ್ ಇಲ್ಲದೆ ಇರೋದು ಖಂಡಿತವಾಗ್ಲೂ ನಮಗೆ ಪ್ಲಸ್ಸೇ. ಬಟ್ ಅಲ್ಲಿ ಬರ್ತಾ ಇರೋದು ಮಿಲ್ಲರ್. ನನಗೆ ಮಿಲ್ಲರ್ ಅಂದ ತಕ್ಷಣ ಒಂದು 4-5 ವರ್ಷದ ಹಿಂದೆ ಅವರು ಸೋಲೋ ಮ್ಯಾಚ್ನ 100 ಹೊಡೆದು ಗೆಲ್ಲಿಸ್ಬಿಟ್ಟಿದ್ರಪ್ಪ. ಅದು ಯಾಕೆಂದರೆ ಇಲ್ಲಿ ಒಂದು ಮೈನಸ್ ಏನಾಗುತ್ತೆ ಅಂದರೆ ಮಿಲ್ಲರ್ ಓಪನಿಂಗ್ ಸ್ಲಾಟ್ನಲ್ಲಿ ಆಡೋದಕ್ಕಾಗಲ್ಲ. ಅಲ್ಲಿ ನಿಮಗೆ ಪಂತೇ ಬರಬೇಕಾಗತ್ತೆ. ಯಾಕಂದರೆ ಒಂದು ಪಂದ್ಯದಲ್ಲಿ ಪಂತ್ ಬಂದಿದ್ದರು, ಈಗ ಪಂತ್ ಬರ್ತಾರೆ, ಮಿಲ್ಲರ್ನ ನಡುವೆ ಆಡಿಸ್ಬೋದು. ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ಸೋದೆ ಮಿಚೆಲ್ ಮಾರ್ಚ್ ಮತ್ತು ಪೂರನ್. ಈ ಇಬ್ಬರನ್ನ ತೆಗೆದ್ರೆ ಬಡೋನಿ ನಮ್ಮ ಇಂಡಿಯನ್ ಪ್ಲೇಯರ್, ಈ ಮೂರೇ ನಮಗೆ ಟಾರ್ಗೆಟು. ಈ ಮೂರನ್ನು ಏನಾದರೂ ಬೇಗ ಕಟ್ಟಿ ಹಾಕಿದರೆ ಅಥವಾ ಅವ್ರಿಗೆ ರನ್ ಕೊಡಲಿಲ್ಲ ಅಂತಂದರೆ LSGನ ಈಸಿಯಾಗಿ ಕಟ್ಟಿ ಹಾಕ್ಬೋದು. ಮತ್ತು ಇನ್ನೊಂದು ಏನು ಕರ್ಮ ಅಂತಂದರೆ ಯಾರ ಮೇಲೆ ಫಾರ್ಮಲ್ಲಿ ಇರಲ್ಲ ಅವರೆಲ್ಲ ನಮ್ಮ ಮೇಲೆ ಫಾರ್ಮ್ ಬಂದುಬಿಡ್ತಾರೆ. ಈ ಪಂತ್ ಇಷ್ಟು ದಿವಸ ಫಾರ್ಮ್ ಇಲ್ಲ ಅಂತ ಇವತ್ತು ನೋಡಿ ಹೊಡೆದಿದ್ದಾರೆ ಅವರು, ಗ್ಯಾರಂಟಿ. ಅಬ್ದುಲ್ ಸಮದ್ ಬೇರೆ ಇದ್ದಾರೆ. ನನಗೆ ಅನಿಸಿದ ಮಟ್ಟಿಗೆ ಪಂತ್ನು ಬೇಗ ತೆಗಿಬೇಕು. ಆತನ ಕ್ಷಮತೆ ಅಂತೂ ಖಂಡಿತವಾಗ್ಲೂ ಫ್ಲಿಕ್ ಮಾಡೋದು. ಮೊದಲೇ ಲಾಸ್ಟ್ ಮ್ಯಾಚಲ್ಲೂ ಕೂಡ ಕೋಪದಿಂದ ಏನು 6 ಬಾಲಲ್ಲಿ 16 ಹೊಡೆದ್ರೆ ಏನೋ ಗೊತ್ತಿಲ್ಲ. ಬಟ್ ಇವತ್ತಿನ ಪಂದ್ಯದಲ್ಲಿ ಅವ್ರು ಏನಾದರೂ ಓಪನಿಂಗ್ ಸ್ಲಾಟ್ನಲ್ಲಿ ಬಂದರೆ ಅವರು ಕೂಡ ತುಂಬ ಇಂಪಾರ್ಟೆಂಟ್ ವಿಕೆಟ್ ಆಗ್ತಾರೆ. ನಮ್ಮ RCB ಅವ್ರನ್ನ ಯಾರನ್ನೂ ಫಾರ್ಮ್ ತರದೇನೆ, ಯಾಕಂದರೆ ನಮ್ಮದು ಈ ಸರಿ ಇತಿಹಾಸ ಬೇರೆಯೇ ಇದೆ. ಪ್ರತಿ ಸರಿ ಇತಿಹಾಸ ಒಂದೇ ಥರನಾಗಿತ್ತು. ಫಾರ್ಮ್ ಇಲ್ದವ್ರು ಫಾರ್ಮ್ ಬರ್ತಾರೆ, ನಾವು ಅಲ್ಲಿ ಆ ಜಾಗಕ್ಕೆ ಹೋದ್ರೆ ಅಲ್ಲಿ ಸೋಲ್ತೀವಿ ಅಂದಾಗ ಅಲ್ಲೇ ಸೋತ್ಬಿಡ್ತಿದ್ವಿ. ಬಟ್ ಈ ಸರಿ ಹಾಗಿಲ್ಲ, ಅಲ್ಲಿ ಹೋದಾಗ ಸೋಲ್ತೀವಿ ಅಂದಾಗ ಅಲ್ಲಿ ಗೆದ್ದಿದ್ದೀವಿ, ಎಲ್ಲಿ ಗೆಲ್ತೀವಿ ಅನ್ಕೋತಿದ್ದೀವಿ ಅಲ್ಲಿ ಎಲ್ಲ ಸೋತಿದ್ದೀವಿ. ಪ್ರತಿ ಸರಿ ಉಲ್ಟಾ ಆಗ್ತಿತ್ತು, ಈ ಸರಿ ಅದರ ಉಲ್ಟಾ ಆಗಿದೆ. ನನಗನ್ಸಿದ ಮಟ್ಟಿಗೆ ಇವತ್ತಿನ ಪಂದ್ಯ ಕ್ರೂಷಿಯಲ್ ಮೂಮೆಂಟಲ್ಲಿ ಪ್ರತಿ ಸರಿ ಕೈ ಚೆಲ್ತಿದ್ವಿ, ಬಟ್ ಇವತ್ತಿನ ಪಂದ್ಯವನ್ನು ಕೈ ಚೆಲ್ಲಲ್ಲ. ಯಾಕೆಂದರೆ ಬ್ಯಾಟಿಂಗ್ನಲ್ಲಿ ತುಂಬ ಸದೃಢವಾಗಿದೆ. ಪ್ರೇಮ್ ಒಂದು ಮಾತನ್ನ ತುಂಬ ಚೆನ್ನಾಗಿ ಹೇಳಿದರು, ಇಲ್ಲಿ ಅಗರ್ವಾಲ್, ಪಟೇದಾರ್, ಜಿತೇಶ್ ಶರ್ಮಾ ನಡುವೆ ಒಬ್ಬ ಫಾರಿನ್ ಪ್ಲೇಯರ್ನ ಆಡಿಸಿದ್ರೆ ನಮಗೇನಾದರೂ ಒಂದು ಲಾಭ ಆಗ್ಬಹುದು ಅಂತ ಹೇಳಿ ನನಗೂ ಅದೇ ಅನಿಸ್ತು. ಯಾಕಂದರೆ ಆ ಮೂವರು ಆಡುವಾಗ ನನಗೆ ಇವ್ರು ಬಿಗ್ ಸ್ಕೋರ್ ಓವರಿಗೆ 8-10, 8-10, 6-5 ಡಾಟ್ಸು ಇದನ್ನೇ ಮಾಡ್ತಾ ಇದ್ರೆ ಬೌಂಡ್ರಿ ಹೊಡೆಯೋಕ್ಕೆ ಪವರೇ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಪಟೇದಾರ್ ಆರಂಭದಲ್ಲಿ ಏನು ಹೊಡೆದಿದ್ದು ಒಂದು 3-4 ಪಂದ್ಯ, ಆಮೇಲೆ ಟುಸ್ ಆಗಿಬಿಟ್ಟಿದ್ದಾರೆ. ಜಿತೇಶ್ ಶರ್ಮಾ ನಾನು ಒಂದೇ ಪಂದ್ಯ ನೆನಪು ಬರ್ತಾ ಇದೆ, ಅದು 19 ಬಾಲಲ್ಲಿ ಏನೋ 40+ ಹೊಡೆದಿದ್ದು. ಅದನ್ನು ಬಿಟ್ಟರೆ ಯಾವ ಪಂದ್ಯನೂ ಕೂಡ ನನಗೆ ನೆನಪೇ ಇಲ್ಲ. ಅದನ್ನು ಬಿಟ್ಟರೆ ಅಗರ್ವಾಲ್ ಈಗ ಬಂದಿದ್ದಾರೆ, ನಮಗೆ ಈಗ ಬಂದಿದ್ದಾರೆ ಅಂದ ತಕ್ಷಣ ಹೋಗ್ಲಿ ಬಿಡು 2 ಪಂದ್ಯ ಮಾಡೋಕ್ಕಾಗಲ್ಲ, ನೀವು ಹೊಡಿಲೇಬೇಕಾದಂಥ ಪರಿಸ್ಥಿತಿ. ಇಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ನ ಅಲ್ಲಿ ಏನಾದರೂ ಹಾಕಿದರೆ ನಮಗೆ ಲಾಭ ಆಗ್ಬೋದು ಅಂತ ಅನ್ಕೋತೀನಿ. ಅದನ್ನು ಬಿಟ್ಟರೆ ನಮಗೆ ಇಲ್ಲಿ LSG ಅಷ್ಟರ ಮಟ್ಟಿಗೇನು ಸವಾಲು ಒಡ್ಡಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಇವತ್ತಿನ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಕಳೆದ ಪಂದ್ಯ ಆಡಿದ್ದು 200+ ಹೋಗಿತ್ತು, 230 ಹೋಗಿತ್ತು. ಬಟ್ ಇವತ್ತಿನ ಪಂದ್ಯ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಳೆದ ಪಂದ್ಯದಲ್ಲಿ ಐ ಥಿಂಕ್ ಬ್ಲ್ಯಾಕ್ ಸಾಯಿಲ್ನ ಕೊಟ್ಟಿದ್ರು. ಬಟ್ ಇವತ್ತಿನ ಪಂದ್ಯದಲ್ಲಿ ಮಾಹಿತಿ ಪ್ರಕಾರ ರೆಡ್ ಸಾಯಿಲ್ ಇದೆ. ರೆಡ್ ಸಾಯಿಲಲ್ಲಿ ನಿಮಗೆ ಜಾಸ್ತಿ ರನ್ ಬರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. 160, 170 ತುಂಬ ದೊಡ್ಡ ಸ್ಕೋರು. ಟಾಸ್ ಏನಾದರೂ ಗೆದ್ದರೆ ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ತೊಗೋಬೇಕು. ಆ ರೆಡ್ ಸಾಯಿಲ್ ಇದ್ದಾಗ ನೀವು ಬೇರೆ ಚಾನ್ಸೇ ತೊಗೊಳಕ್ಕೆ ಹೋಗ್ಬಾರ್ದು. ಫಸ್ಟ್ ಬ್ಯಾಟಿಂಗ್ ಆಡೋರು ಬಹಳ ರನ್ ಹೊಡಿಯೋದಕ್ಕಾಗಲ್ಲ, ಅದೇ ಕಾರಣ. ಸೆಕೆಂಡ್ ಆದ ತಕ್ಷಣವೇ ಒಂದು ಸ್ವಲ್ಪ ಈಸಿ ಆಗುತ್ತೆ ಪಿಚ್ಚು ಬ್ಯಾಟ್ಸ್ಮನ್ಗಳಿಗೆ. ಒಂದು ಇನ್ನಿಂಗ್ಸ್ ಆದ ತಕ್ಷಣ ಸೆಕೆಂಡ್ ಆಡೋರಿಗೆ ಒಂದು ಸ್ವಲ್ಪ ಫಿನಿಶ್ ಮಾಡೋ ಅಂಥ ಕಾರ್ಯಕ್ಷಮತೆ ಜಾಸ್ತಿ ಬರುತ್ತೆ. ಅದೇ ಕಾರಣ ಇವತ್ತು ಟಾಸ್ ಕೂಡ ತುಂಬ 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 ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಮತ್ತು ಇನ್ನೊಂದು ಎಲ್ರಿಗೂ ಮಳೆ ಆತಂಕ, ಯಾಕಂದರೆ ಎಲ್ಲ ಕಡೆ 4 ರಾಜ್ಯಗಳಲ್ಲಂತೂ ತುಂಬ ಆಗ್ತಾ ಇದೆ. ಬಟ್ ಅಲ್ಲಿ ಲಕ್ನೋದಲ್ಲಿ ಮಳೆ ಇಲ್ಲ, 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ರಣ ಬಿಸಿಲಲ್ಲಿ ಆಡಬೇಕು. ಆದರೆ ನಾವು ಸಾಯಂಕಾಲ ಆಡ್ತಾ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. 7:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮಳೆ ಇದು ಯಾವುದೋ ಪ್ರಾಬ್ಲಮ್ಸ್ ಇರೋದಿಲ್ಲ. ಪಿಚ್ ಕೂಡ ತುಂಬ ಟೈಟ್ ಆಗಿರುತ್ತೆ. ರೆಡ್ ಸಾಯಿಲ್ ಕೊಟ್ಟಿರೋದ್ರಿಂದ ರನ್ ಕಡಿಮೆ ಬರ್ಬೋದು. ಬಟ್ ಕ್ರೂಷಿಯಲ್ ಮ್ಯಾಚ್ ಆಗಿರೋದ್ರಿಂದ ಹೊಡಿಬಡಿ ಆಟಕ್ಕೆ ಏನಾದರೂ ಹೋದರೆ ಒಂದು 180, 190 ಆದರೂ ಕೂಡ ದೊಡ್ಡ ಸ್ಕೋರ್ ಆಗುತ್ತೆ. ಎಸ್, ಏನೋ ಪ್ರೇಮ್ ಸರ್, ಈ ಪ್ಲೇ ಆಫ್ ನಾನು ನೋಡಿದ್ರೆ ನಾವು ಬಾಟಮ್ ಅಲ್ಲಿ ಇದ್ದಂತಹ ತಂಡಗಳೆಲ್ಲ ಸಕ್ಕದಾಗಿ ಆಡ್ತಾ ಬರ್ತಿದೆ, ಟಾಪ್ ಅಲ್ಲಿ ಇರೋದೆಲ್ಲ ಸೋಲ್ತಾ ಇರೋವಂಥದ್ದು. ಸೊ ಯಾಕಿರ್ಬೋದು? ಮೇ ಬಿ ಅವರು ಫ್ರೀ ಮೈಂಡ್ ಅಲ್ಲಿ ಆಡ್ತಿದ್ದಾರಾ ಹೇಗೆ ಅಂತ? ಮೇಡಮ್, ಪಾಯಿಂಟ್ ಟೇಬಲ್ ಅಂತ ಬಂದಾಗ ಏನು ನಾವು ಮುಂದೆ ಹೋಗ್ಬಿಟ್ಟಿದ್ದೀವಿ, ಇನ್ನೇ ನಮ್ಮದು ಕ್ವಾಲಿಫೈ ಆಗಿದ್ದೀವಿ, ಈ ಒಂದು ಮೈಂಡ್ ಸೆಟ್ ಇರ್ಬೋದು. ಆಮೇಲೆ
ಯಾವ ತಂಡ ನೋಡಿದ್ರು ನಾವು ಈಗ ಸೋತಿರೋ ಟೀಮ್ ನೋಡಿದ್ರೆ ಪಾಟೀಲ್ ಆವಾಗಲೇ ಹೇಳ್ತಾ ಇದ್ರು ಬದಲಾವಣೆಗಳನ್ನು ಹೆಚ್ಚು ಮಾಡಿಲ್ಲ, ಅನಿವಾರ್ಯತೆ ಗಾಯ ಮತ್ತೊಂದು ಅಥವಾ ಟೀಮ್ ಪ್ಲೇಯರ್ಗಳು ರಿಟರ್ನ್ ಹೋದವಾಗ ತವರಿಗೆ ಆ ಒಂದು ಚೇಂಜಸ್ ಬಿಟ್ರೆ ಬೇರೆ ಯಾವ ತಂಡ ಕೂಡ ಚೇಂಜಸ್ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ನಾವು ಕ್ವಾಲಿಫೈ ಆದ್ವಿ, ಅಲ್ಲಿವರೆಗೂ ಒಂದು ಟಾರ್ಗೆಟ್ ಇತ್ತು, ಅದಾದ್ಮೇಲೆ ಫ್ರೀ ಬಿಟ್ರು ಅವರು ಕ್ವಾಲಿಫೈ ಆಗ್ಬಿಟ್ಟಿದೀವಲ್ವಾ ಇನ್ನೇನು ಅಂತ. ಅಲ್ಲಿ ತಂಡಗಳ ವೇರಿಯೇಷನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ RCBನೇ ಟಾಪಲ್ಲಿ ಇರೋದು, GTನೇ ಟಾಪಲ್ಲಿ ಇರೋದಪ್ಪ, ಅವ್ನ ಕೆಳಗಿಳಿಸಕ್ಕೆ ಆಗಲ್ಲ ಅನ್ನೋದಿತ್ತು. ಒಂದು ಟೈಮಿಗೆ ನಮಗೆ ಕ್ವಾಲಿಫೈ ಆಗುತ್ತೋ ಇಲ್ಲೋ ಪಂಜಾಬು, ಯಾಕಂದ್ರೆ DC ತುಂಬಾ ಸ್ಟ್ರಾಂಗ್ ಇದೆ, ಇಲ್ಲಿ ಮುಂಬೈ ತುಂಬಾ ಸ್ಟ್ರಾಂಗ್ ಇದೆ, ಯಾರು ಕ್ವಾಲಿಫೈ ಆಗ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಅಲ್ಲಿ ನೋಡಿ ಅವರ ಒಂದು ಕ್ಷಮತೆಯನ್ನ ನಾಯಕ ಅದ್ಭುತವಾಗಿ ಶ್ರೇಯಸ್ ಅಯ್ಯರ್ ಮುನ್ನಡೆಸ್ಕೊಂಡು ಬಂದ್ರು. ಮೇ ಬಿ ಮುಂದಿನ ದಿನ ODIಗೆ ನಾಯಕ ಆಗ್ಬೋದು, ಬೇರೆ ಬೇರೆ ತಂಡಗಳಿಗೆ ಇವ್ರನ್ನ ನಾಯಕರನ್ನಾಗಿ ಮಾಡ್ಬೋದು. ಟೆಸ್ಟಿಗೆ ಆಯ್ಕೆ ಮಾಡದೇ ಇರ್ಬೋದು, ODIಗೆ ಒಳ್ಳೆ ಪ್ಲೇಯರ್ ಅವರು, T20 ಅಂತ ಬಂದ್ರೆ ಒಳ್ಳೆ ಪ್ಲೇಯರ್. ಯಾಕಂದ್ರೆ ಕಳೆದ ಬಾರಿ ಕೂಡ ಅವರು ಕಪ್ಪೆತ್ತಿದಂತ ತಂಡದಲ್ಲಿ ನಾಯಕರಾಗಿ ತಂಡವನ್ನು ಮುನ್ನಡೆಸಿದ್ರು ಅವರು. ಹಾಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ನಾಯಕ ಆದ್ರೂ ಅವ್ರನ್ನ ಯಾಕೆ ಬಿಟ್ರೋ ಗೊತ್ತಿಲ್ಲ, ಬಟ್ ಇಲ್ಲೂ ಕೂಡ ಅದೊಂದೊಂದು ಲಕ್ಕಿ ಚಾಮ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಯಾಕೆ ನೋಡಿ ಅವರು ಕಳೆದ 11 ವರ್ಷಗಳಿಂದ ಅವ್ರು ಮುಂದಕ್ಕೆ ಬಂದಿಲ್ಲ, ಕ್ವಾಲಿಫೈ ಆಗದೆ ಇರೋರು ಇವತ್ತು ಎಲಿಮಿನೇಟರ್ 1ಗೆ ಟಾಪ್ನ ಟೇಬಲ್ನ ಒಂದು ಅಂಕಿಯಲ್ಲಿ ಹೋಗ್ತಾ ಇದ್ದಾರೆ ಮುಂದಿನ ಹಂತಕ್ಕೆ ಅಂದಾಗ ಅವರು ಎಲ್ಲೋ ಒಂದು ಕಡೆಗೆ ಯಾವುದೋ ಒಬ್ಬ ಆಟಗಾರ ಗೇಮ್ ಚೇಂಜ್ ಮಾಡ್ತಾ ಇದ್ರು. ನೋಡಿ ಒಂದ್ ಕಡೆಗೆ ಪ್ರಿಯಾಂಶು ಆಡಿದ್ರೆ, ಇನ್ನೊಂದು ಕಡೆಗೆ ಅವರಿಗೆ ಎಲ್ಲೋ ತಂಡದ ನಾಯಕ ಕೂಡ ಕಂಟಿನ್ಯೂ ಫಾರ್ಮ್ ಅಲ್ಲಿ ಇದ್ದಾರೆ, ತಂಡ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ಶಶಾಂಕ್ ಶರ್ಮಾ ಸಿಂಗ್ ಆಡಿದ್ರು, ಪ್ರತಿಯೊಬ್ಬ ಆಟಗಾರ ಆಡ್ತಾ ಬರ್ತಾರೆ. ಬೌಲಿಂಗ್ ಅಂತ ಬಂದಾಗ ಒಳ್ಳೆಯ ಬೌಲಿಂಗ್ ಇದೆ. ಹರ್ಪ್ರೀತ್ ಬ್ರಾರ್ ಮೇನ್ ಸ್ಪಿನ್ನರ್ ಇಲ್ಲ ಅಂತ ಹೇಳಿದ್ರು, ನಾನು ಮಾಡ್ತೀನಪ್ಪ, ಚಹಾಲ್ ಇಲ್ದಿರು ನನ್ನ ಟೀಮ್ನ ಗೆಲ್ಲಿಸ್. ನೋಡಿ ನಿನ್ನೆ ಅವರು ಮುಂಬೈ ಅಂತ ಟೀಮಿಗೆ ಬೌಲಿಂಗ್ ಮಾಡ್ಬೇಕಾದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ರು, ಅದು ಬೇಕು ನಮಗೆ. ಸುಯೇಶ್ ಶರ್ಮಾ ಬ್ಯಾಟ್ಸ್ಮನ್ ಮೂಮೆಂಟೇ ನೋಡಲ್ಲ, ಮೇಲಕ್ಕೆ ಚೆಂಡ್ ಹಾಕೊಂಡು ಬೌಲಿಂಗ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಗೆ ಅದು ಮೈನಸ್ ಆಗತ್ತೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ. ಮೇ ಬಿ ಅವರು ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕು. ಇನ್ನೊಂದು ಕಡೆಗೆ ಪಾಟೀಲ್ ಹೇಳ್ದಂಗೆ ರೆಡ್ ಸಾಯಿಲ್ ಆದಾಗ ಇವತ್ತು ನಮ್ಮ ಕೃಣಾಲ್ ಪಾಂಡ್ಯ ಅಂತ ಸ್ಪಿನ್ನರ್ಗಳಿಗೆ, ದಿಗ್ವೇಶ್ ಅಂತ ಸ್ಪಿನ್ನರ್ಗಳಿಗೆ, ಅದರಲ್ಲೂ ಮಿಸ್ಟ್ರಿ ಸ್ಪಿನ್ನರ್ ದಿಗ್ವೇಶ್ ಮೇ ಬಿ ಎಫೆಕ್ಟ್ ಮಾಡ್ಬೋದು. ಸ್ವಲ್ಪ ಎಚ್ಚೆತ್ಕೊಂಡು ಆಡಬೇಕಾಗತ್ತೆ. ಪಾಯಿಂಟ್ ಟೇಬಲ್ ಅಲ್ಲಿ ಕೆಳಗೆ ಮೇಲೆ ಆಗ್ಲಿಕ್ಕೆ, ಕೆಳಗಡೆಯವರು ಗೆಲ್ಲಲಿಕ್ಕೆ ಮೇಡಮ್ ಹೋಗ್ಬೇಕಾದ್ರೆ ಫ್ರೀ ಮೈಂಡ್ ಆದ್ರೆ ಅವರು ಮೊದಲೇ ನಾವು ಕ್ವಾಲಿಫೈ ಆಗ್ತೀವೋ ಇಲ್ಲೋ ಅನ್ನೋ ಟೆನ್ಷನ್ ಆಡ ಹೋಗ್ತಾ ಇದ್ರು. ನಂತರ ಮನೆಗೆ ಹೋಗ್ತಾ ಇದೀವಿ ಅನ್ನೋ ಫ್ರೀ ಮೈಂಡ್ ಸೆಟ್ ಅಲ್ಲಿ ಆಡಿರೋದಕ್ಕೆ ಅವರೆಲ್ಲರೂ ಕೂಡ ಗೆದ್ದಾರೆ. ಮೇ ಬಿ ಇವತ್ತು ಅಂತದೊಂದು ಆತಂಕ ಇರುತ್ತೆ ನಮಗೆ, ಆದ್ರೆ LSG ಇರಲ್ಲ. ಹಾಗಾಗಿ ಫ್ರೀ ಮೈಂಡ್ ಸೆಟ್ ಅಲ್ಲೇ RCB ಕೂಡ ಆಡ್ಬೇಕು, ಏನು ಒತ್ತಡ ಮಾಡ್ಕೊಂಡು ಏನೂ ಇಲ್ಲ. ಆಮೇಲೆ ನಾವು ಗೆಲ್ತೀವಿ ಅಂತ ಆಡಿದಾಗ ಅಂಕಿಅಂಶಗಳ ಕ್ಯಾಲ್ಕುಲೇಷನ್ ಇರಲ್ಲ, ಆ ಲೆಕ್ಕದಲ್ಲಿ RCB ಇವತ್ತು ಕೂಡ ಆಡ್ಲಿ. ಈಗ ಹೋಗಿರೋದು, ಗೆದ್ದು ಹೋಗಿರೋದು, ಮನೆಗೆ ಹೋಗಿರೋದು ಲೆಕ್ಕಾಚಾರವನ್ನು ನಾವು ಹಾಕೋದೇ ಬೇಡ. ಯಾಕಂದ್ರೆ ಚೆನ್ನೈಯಲ್ಲಿ ಇದುವರೆಗೂ ನಾವು ಗೆದ್ದೇ ಇರಲಿಲ್ಲ, ಚೆನ್ನೈಯಲ್ಲಿ ಗೆದ್ಕೊಂಬರ್ಲಿಲ್ವ ಈ ಸಾರಿ. ಹಾಗೆ ಹೊಸ ಇತಿಹಾಸಗಳನ್ನು ಬರೀತಾ ಇದ್ದೇವೆ. ನಾನು ಆಗ್ಲೇ ಹೇಳಿದ್ ಮೇಡಮ್, ಈಗೂ ಹೇಳ್ತಾ ಇದ್ದೀನಿ, ಶುಭಾರಂಭ ಮಾಡಿದ್ದು RCBನೇ, ಲೀಗ್ನ ಕೊನೆಯ ಪಂದ್ಯನ ಕೂಡ ಗೆಲುವಿನ ಮೂಲಕ ಅಂತ್ಯ ಮಾಡೋದು ಕೂಡ RCBನೇ, ಯಾವುದೇ ಡೌಟ್ ಬೇಡ. ಇವತ್ತಿನ ಪಂದ್ಯದಲ್ಲಿ ಇಲಾಜಾಲ್ವಾಗಿ ಗೆಲ್ತಾರೆ. ಮೇ ಬಿ ಟಾಸ್ ವಿನ್ ಬಹಳ ಮುಖ್ಯ ಆಗುತ್ತೆ. ಟಾಸ್ ಗೆದ್ದು ಚೇಜಿಂಗ್ ತಗೊಂಡ್ರೆ ಕೊಹ್ಲಿ ಒಬ್ಬರೇ ಮ್ಯಾಚ್ ಅನ್ನ ಗೆಲ್ಸ್ಕೊಟ್ಟೆ ಕೊಡ್ತಾರೆ. ಇವತ್ತು ಅಂಥದ್ದೊಂದು ಒತ್ತಡ ಇದೆ. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದಿನ ಆಟಗಾರ ಯಾರ ಮೇಲೂ ಕೂಡ ಕೊಹ್ಲಿಗೆ ನಂಬಿಕೆ ಇಲ್ಲ. ಸಾಲ್ಟ್ ಅಂಡ್ ಕೊಹ್ಲಿ ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಬಂದು ಇವತ್ತು ಒಂದು 50 ರನ್ನಿನ ಅಂತರದಲ್ಲಿ RCB ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಮೇಡಮ್. ಎಸ್, ಏನೋ ಇಷ್ಟೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತು ನಮ್ಮ RCB ಹಾಗೂ ಲಕ್ನೋ ಸೂಪರ್ ಜಾಯಿಂಟ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಲೀಗ್ ಹಂತದ ಕೊನೆಯ ಪಂದ್ಯ ಇದು. ಸೊ ನಮ್ಮ RCB ತಂಡ ಗೆಲ್ಲಿ ಅಂತ ವಿಶ್ ಮಾಡ್ತಾ ಮತ್ತೆ ನಾಳೆ ಸಿಗ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.